ಎಲ್ಲರೂ ಕಾಮನವರ ಅದೇವಿ. ರಾಮನವರು ಯಾರದೇವಿ ನಾವು? ಎಲ್ಲರೂ ತಮ್ಮ ತಮ್ಮ ಕಾಮಕ್ಕೋಸ್ಕರವಾಗಿ ಕೂಡ್ಯಾರ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಗ್ವಾಡಿನ ಬೇಕಾತೇನ? ಹಗ್ಗೋರಿನ ಇದರಿಗೆ ಕುಂಡ್ರಕ್ಕಾಗುದಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಮಕ್ಕೋಸ್ಕರವಾಗಿ ಕೂಡ್ಯಾರೆಲ್ಲ. ಅದು ಗಡ್ಡಿ ಆದ ಕೂಡಲೇ ಎಲ್ಲರೂ ದೂರ ಆಗಿ ಹೋಗ್ಬಿಡ್ತಾರೆ. ನಿಮ್ಮ ಚಿನ್ನ ಇಡ್ಲಿಕ್ಕೆ ಬರ್ತೈತೆನ? ನಿಮ್ಮ ಚಿನ್ನ ಇಡ್ಲಿಕ್ಕೆ ಬರ್ತಿದ್ದಾರೆ, ದೇವ್ರ ಚಿನ್ನ ಇಡ್ಲಿಕ್ಕೂ ಬರ್ತೈತಿ. ನಿಮ್ಮ ಚಿಹ್ನೆ ಯಾವುದು ಅಂದ್ರೆ ಈ ದೇಹ ನೀನಲ್ಲ. ದೇಹವನ್ನ ಅರಿಯುವಂತ ಅರಿವು ನೀನು. ಅರಿವಿನ ಗುರ್ತಾ ಇಡಾಕ್ ಬರ್ತೈತೆನ? ಅರಿವಿನ ಗುರ್ತಾ ಇಟ್ರೆ ದೇವ್ರ ಗುರ್ತಾ ಇಡಾಕ್ ಬರ್ತೈತೆ. ದೇವ್ರಂದ್ರೆ ಅರಿವು, ಎಲ್ಲವನ್ನ ಅರಿತಕ್ಕಂಥದ್ದು ಅರಿವು. ಅರಿವಿಸ್ಕೊಳ್ಳೋದು ಯಾವುದು? ದೇವ್ರಲ್ಲದು. ನಾವು ಅರಿವಿಸ್ಕೊಳ್ಳೋದಕ್ಕೆ ದೇವ್ರಂತ ಅವನ್ನ ಇಟ್ಕೊಂಡು ಪೂಜೆ ಮಾಡ್ಕೊಂತ ಕುಂತೀವಿ. ನಾಮರೂಪಗಳೆಲ್ಲ ನಮ್ಮಿಂದ ಅರಿವಿಸ್ಕೊಳ್ತಾವಿಲ್ಲ, ಅವನು ದೇವ್ರಂತ ತಿಳ್ಕೊಂಡಿವಿ. ಎಲ್ಲವನ್ನ ಅರಿತಕ್ಕಂಥ ಅರಿವ ದೇವರು. ಅದಕ್ಕೆ ದೇವ್ರ ಚಿನ್ನ ಇಡ್ಲಿಕ್ಕೆ ಬರುದಿಲ್ಲ. ತಾನ ಅರಿವು ಸ್ವರೂಪ ಇದ್ದಾನೆ. ತನ್ನ ಬಿಟ್ಟು ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ. ನಿಮ್ಮನ್ನು ಬಿಟ್ಟು ದೇವ್ರ ಎಲ್ಲಿ ತರ್ತೀರಿ? ಅರಿವು ಬಿಟ್ಟು ಮತ್ತೆ ಎಲ್ಲಿ ಬೇರೆ ದೇವ್ರ ತರ್ತೀರಿ ನೀವು? ಮಣ್ಣು ಕಡೆಯಕ್ ಮಾಡಿದ್ರೆ ಗಡಿಗೆ ಎಲ್ಲಿ ತರ್ತೀರಿ? ಹಂಗ ನಿಮ್ಮನ್ನು ಕಡೆಯಕ್ ಮಾಡಿದ್ರೆ ದೇವ್ರ ಎಲ್ಲಿ ತರ್ತೀರಿ ಹೇಳ? ನೀವಿದ್ದಾಗ ದೇವ್ರು ಹೋದಿಲ್ಲ, ನೀವಿಲ್ಲ ಅದಕ್ಕೆ ದೇವ್ರು ಅಂದ್ರೆ ಎದಕ್ಕಂತಾರೆ? ಈ ಶರೀರ ನಾನು ತಿಳ್ಕೊ ಅಂತ ಯಾರು ಹೇಳಿದ್ರು ನಿಮ್ಗೆ? ಶರೀರವನ್ನು ಎದುರಿಟ್ಟು ನೋಡ್ತೀರಿ ನೀವು, ಅದು ನೀವು ಹೆಂಗೆ ಹಾಕಿರಿ ಹೇಳಿ? ಯಾವುದನ್ನ ಎದುರಿಟ್ಟು ನೀವು ನೋಡ್ತೀರಿ ಅದು ನೀವು ಹೆಂಗೆ ಹಾಕಿರಿ? ಇದು ಪುಗ್ಗೆ, ಇದು ಬಾಸುಂಡಿ ಅಂತ ಕಲಿಸ್ತಾರ ಇಲ್ರಿ? ಹಂಗೆ ಶರೀರ ನೀವು ಅಂತ ತಿಳ್ಕೊ ಅಂತ ಯಾರ ನಿಮಗೆ ಹೇಳಿದ್ರನ? ಯಾರ ಕಲಿಸಿದ್ರನ? ಇದನ್ನ ಕಲೋದು ಕಲ್ತೇವಿ, ಅಟ್ ದಿಟ್ಟಿಸಿ ನೋಡ್ಯಾರ ಕಲೀಲಿಲ್ಲ ಅಲ್ರಿ ನಾವು. ಸೋರುದು ನಾರುದು ನಾವು ಅಂತ ತಿಳ್ಕೊಂಡಿಯಲ್ಲ. ಈ ಶರೀರ ನಾನು ತಿಳ್ಕೊಂಡದ್ದು ಬರಬ್ಬರಿನೂ ತಪ್ಪು. ನೀವು ವಿಚಾರ ಮಾಡಿ ನೋಡ್ಕೊಳ್ಳಿ. ಇದು ತಪ್ಪದ ಅಂದಿಂದ ಈ ತಪ್ಪು ತಿಳ್ಕೊಂಡಿದ್ದನ್ನು ಬಿಡಬೇಕು, ಏನು ಹಿಡ್ಕೊಂಡು ಕೊಂಡಿರ್ಬೇಕು? ಇದನ್ನ ಎಲ್ಲಿ ಹಿಡ್ದೀನಿ? ಇದನ್ನ ಮನಸ್ಸಿನಾಗ ಹಿಡ್ದಿ, ಮನಸ್ಸಿನಾಗ ಕೈ ಬಿಡು. ಒಳಗೆ ಹಿಡ್ದಿ ಇಲ್ಲ? ಒಳಗೆ ಹಿಡ್ದೀವೇನು ಹೊರಗೆ ಹಿಡ್ದೀವ? ಒಳಗೆ ಹಿಡ್ದಿ ಅಂದಿಂದ ಒಳಗೆ ಬಿಡಬೇಕಾಗೈತಿ. ನೀವು ಅಲ್ಲದನ್ನು ಹಿಡ್ಕೊಂಡು ಕುಂತಲ್ಲೇನ ದೇವ್ ಗಂಟು ಬೀಳ್ತಾವ. ನೀವು ಅಲ್ಲದನ್ನು ಹಿಡ್ಕೊಂಡು 108 ಕರ್ಮಗಳನ್ನು ಮಾಡ್ತಿರೋ, ಏನ ನೀವೇನದಿರಿ ಅದನ್ನ ಹಿಡ್ಕೊಂಡು ಮಾಡ್ತಿರೋ 108 ಕರ್ಮಗಳನ್ನ? ಒಂದು ನಿಮಿಷಾತ್ತರ ಕಾಮ ಸಂಕಲ್ಪ ವರ್ಜಿತ ಆಗಿರಕ್ ಕಲ್ತೀರ? ಯಾವುದು ಬೈಕಿಲ್ದ ಒಂದು ಅರ್ಧ ನಿಮಿಷ ಇರಾಕ್ ಬರ್ತೈತೇನ? ಪಟ್ಟಿ ಪಾಡಿಗಾಗಿ ಕಾಡು ಕರ್ಮಗಳಲ್ಲಿ ತೊಡಗಿದ್ರಿ, ಮತ್ತು ಒಳ್ಳೆ ಸುಸಂಸ್ಕೃತರಂತ ಹೇಳ್ತೀರಿ ನೀವು. ನೀವು ಬ್ರಾಹ್ಮಣರಾದ್ರೆ ಬ್ರಹ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕಿಲ್ಲ? ಬ್ರಹ್ಮಚಿಂತನದ ಅಭ್ಯಾಸದಾಗ ನಿಷ್ಠೆಯಿಂದ ನೀವು ತೊಡಗಿದ್ರೆ ಹೊಟ್ಟಿ ಚಿಂತೆ ಮಾಡೋ ಅವಶ್ಯಕತೆನೇ ಬರ್ತಿದ್ದಿಲ್ಲ ನೀವು. ಏನ್ ಎಲ್ಲರೂ ಕಾಮನ ಪೂಜಾರಿಗಳ ಆಗಿಬಿಟ್ಟಾರೆ ಈಗ. ಸುಳ್ಳ ದೇವ್ರ ಪೂಜಾ ಅಂತ ಹೇಳ್ತಾರೆ. ಏನ್ ಅದರಿಂದ ಏನಾರ ಆದಾಯ ಸಿಕ್ತಿದ್ರೆ ಅದನ್ನ ಪೂಜೆ ಮಾಡಕ್ ಓಡಾಡ್ತಾರ. ಅದು ಏನೂ ಇರ್ಲಿಲ್ಲ ಅಂತಂದ್ರೆ ಯಾರು ಅದನ್ನ ದಾದ ಮಾಡೋದು? ಉತ್ಪನ್ನ ಬರ್ಲಿಲ್ಲ ಅಂದ್ರೆ ಎಲ್ಲ ಸಾಲ ಸರಡುಗಿ ಖಾತೆದವ್ರ. ಅದೇನು ಆತ್ಮ ಸಂಸ್ಮರಣ ಒಂದನ್ನು ಬಿಟ್ಟು ಉಳಿಕಿದ ಎಲ್ಲ ವ್ಯರ್ಥ ನೋಡಿ. ಬ್ರಹ್ಮಚಿಂತನನ ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದದ್ದು ಹೊರತು ಮತ್ತೊಂದು ಯೋಗ್ಯ ಅಲ್ಲ ಅಂತ.
ಈಗ ಹೀಗೆಂದು ಹೇಳುವುದು ವೇದಾಂತದ ಡಂಗುರ. ಬ್ರಹ್ಮಚಿಂತನ ಆತ್ಮಚಿಂತನ ಮಾಡೋದನ್ನ ನಿನ್ನ ಕರ್ತವ್ಯ. ಉಳ್ಕಿದ್ದು ಯಾವುದೂ ನಿನ್ನ ಕರ್ತವ್ಯ ಅಲ್ಲ. ಅನಾತ್ಮ ಚಿಂತನದೊಳಗೆ ತೊಡಗುವುದು ನಿನ್ನ ಕರ್ತವ್ಯ ಅಲ್ಲ. ಆರಾಮಿನ ಕಡೆ ಲಕ್ ಕೊಟ್ಟಾಗ ನಿನಗೆ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಏನು ವಿಷಯಗಳ ಕಡೆ ಲಕ್ ಕೊಟ್ಟಾಗ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಆರಾಮ ನೆನಪು ಮಾಡ್ಲಿಕ್ಕೆ ಆಸ್ಪದ ಕೊಡ್ತಕ್ಕಂಥ ಹುಳ ತಲೆ ತುಂಬ್ಕೊಂಡು ಕುಂತು ಬಿಟ್ಟೇವಿ ನಾವು. ಈ ಕಲ್ಪಿತ ಸೃಷ್ಟಿ, ಕಲ್ಪಿತ ಕ್ರಮ ಏನ್ ಮಾಡೋದು ಇದು? ಅದು ಇದ್ದದ್ದ ಜರ್ ಕರೆ ಆದ್ರೆ ಯಾವಾಗಲೂ ಇರ್ಬೇಕಾಗಿತ್ತು. ನಿದ್ದೆಯೊಳಗೆ ಯಾಕಿಲ್ಲದಂದ್ರೆ ಕನಸಿನೊಳಗೂ ಇಲ್ಲ, ನಿದ್ರೆಯೊಳಗೂ ಇಲ್ಲ. ಒಂದು ಅವಸ್ಥೆಯೊಳಗೆ ಅಷ್ಟೇ ಇದೆ, ಮತ್ತೊಂದು ಅವಸ್ಥೆಯೊಳಗೆ ಅದಿಲ್ಲ. ಯಾವಾಗಲೂ ಇದ್ದದ್ದು ಕರೆನೋ, ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ಕರೆನೋ? ಒಂದು ಅವಸ್ಥೆಯೊಳಗೆ ಅಷ್ಟೇ ಇದೆ ಜಗತ್ತು ತೋರ್ತದೆ. ಜಗತ್ತು ನಿನ್ನ ದೇವರು ದಿಂಡ್ರು ಎಲ್ಲ, ಹೆಣ್ಣದೇವರು ಗಂಡದೇವರು ಎಲ್ಲ ಒಂದು ಅವಸ್ಥೆಯೊಳಗೆ ಅಷ್ಟೇ ಇವನ್ನ ಕರೆ ಅಂತಿದ್ದೀವಿ. ಮತ್ತೊಂದು ಅವಸ್ಥೆಯೊಳಗೆ ಇವಕ್ಕೆ ಅಸ್ತಿತ್ವನ ಇಲ್ಲ. ಅಂದಿಂದ ಇವಕ್ಕೆ ಹೆಂಗೆ ಕರೆ ಅಂತ ಹೇಳಿ ಇವಕ್ಕೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಎಲ್ಲಿ ಐತಿದ್ದೆ? ಯಾವಾಗಲೂ ಯಾವುದೈತಿ ಅದು ಸತ್ಯವಾದದ್ದು. ಇದ್ದು ಇರು ಏನೈತಲ್ಲ, ನಿನ್ನ ಇರು ಯಾವಾಗಲೂ ಐತೆ, ಅದು ತ್ರಿಕಾಲ ಬಾಧ್ಯವಾದದ್ದು ಐತಿ. ಆದ್ರೆ ನೀನು ಯಾವಾಗಲೂ ಇದ್ದಾವ. ನೀನು ಇವು ನಿನ್ನಿಂದ ಅರಿವಿಸ್ಕೊಳ್ಳೋ ಏನದ ಒಂದು ಅವಸ್ಥೆ ಒಳಗೆ ಇದ್ದದ್ದು ನಿನ್ನೆ ಕರೆ ಅಂತ ತಿಳ್ಕೊಂಡು ಕುಂತೀವಿ. ಒಂದು ಅವಸ್ಥೆ ಒಳಗೆ ದೇವರು ದಿಂಡ್ರು, ಗಂಡದೇವರು ಗಂಡದೇವರು ಕನಸಿನಾಗೂ ಇಲ್ಲ, ಎಚ್ಚರಿ ಅವು ನಿದ್ದೆ ಹತ್ತಿದಾಗೂ ಇಲ್ಲ. ನೀ ಕನಸಿನಾಗಿಂದು ತಿಳಿತಿ, ನಿದ್ದೆಯಾಗಿಂದು ತಿಳಿತಿ. ಅವು ಎಲ್ಲಿ ಹೋದವು ಹಂಗಾರ? ಅವು ಒಮ್ಮಿದ್ದು ಒಮ್ಮಿಲ್ದಂಗಾಗು. ಅವು ಸತ್ಯ ಅಂತ ಹೆಂಗೆ ಇರ್ಬೇಕು? ಯಾವಾಗಲೂ ಯಾವುದೈತಿ ಅದಕ್ಕೆ ಸತ್ಯ ಅಂತ ಕರೀತಾರೆ. ಏನು ಅದಕ್ಕೆ ಯಾವಾಗಲೂ ಇದ್ದ ವಸ್ತು ನೀನು. ನೀ ಇಲ್ದಂಗೆ ಯಾವಾಗ ಕೇಳ? ನೀನಿಲ್ಲದ ದೇಶ ಕಾಲಗಳು ಇಲ್ಲ. ಎಲ್ಲ ಕಾಲದೊಳಗೂ ಅದಿ, ಎಲ್ಲ ದೇಶದೊಳಗೂ ಅದಿ. ನೀವು ಹಿಂದೂ ಅದಿ, ಈಗೂ ಅದಿ, ಮುಂದೂ ನೀ ಇರ್ತಿ. ಇವೇನದಾವಲ್ಲ ಒಂದು ಅವಸ್ಥೆಯೊಳಗೆ ತೋರುವಂಥವು ಮತ್ತೊಂದು ಅವಸ್ಥೆಯೊಳಗವಿಲ್ಲ. ನೀನು ಎಲ್ಲ ಅವಸ್ಥೆಯೊಳಗೆ ಅಖಿಳ ಅವಸ್ಥೆಯೊಳಗೆ ತಿರುಪಿ ನೀನು. ಹಿಂಗೆ ನಾವು ವಿಚಾರ ಮಾಡಿ ನಿಜವನ್ನು, ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಆರಾಮ ಒಳಗೈತೋ ಏನು ಹೊರಗೈತೋ? ಪ್ರತಿಯೊಬ್ಬರು ನಾವು ಅಂತರಂಗದಲ್ಲಿ ಅದನ್ನು ಅನುಭವಿಸ್ತೇವಿಲ್ಲ. ಹೊರಗಿನ ಭಾವ ಎಲ್ಲ ಅಡಗಿದಾಗ ನಮಗೆ ಆನಂದ ಅನುಭವ ಬರ್ತೈತಿ. ಏನು ಹೊರಗಿನ ಭಾವ ಹಂಗ ಇಟ್ಕೊಂಡು ಕುಂತೆ ಅಂದ್ರೆ ಆನಂದ ಎಲ್ಲಿ ಅನುಭವ ಬರ್ಬೇಕು ನಿನಗೆ? ಏನು ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೂ ನಾವು ಅನುಭವಿಸಿದ್ದು ಐತದು. ಅನ್ಯ ಭಾವನೆಗಳೆಲ್ಲ ಅಡಗಿದಾಗ ಇಲ್ ಬಿಡ್ರಿ ಚೆನ್ನಪ್ಪಣ, ಇಲ್ ಬಿಡ್ರಿ, ತೆಗೆದ್ಬಿಡ್ರಿ, ಅವ್ನು ರೂಢಿ ತೆಗೆದ್ಬಿಡ್ರಿ. ಅದನ್ನ ನಡಕ ಅದು ಗಾಮ ಆಗೋದಿಲ್ಲ. ಇಂಥ ಗಾಡಿ ಕುಂಡ್ರಿಬೇಕಾದ್ರೆ ನಿಮ್ಗೆ ಇದು ಅನಿಸ್ಲಿಲ್ಲ, ರೂಢಿ ಆಗೈತೆ. ಪ್ರತಿಯೊಬ್ಬರಿಗೂ ನಮ್ಮ ಅಂತರಂಗದಲ್ಲಿ ಅನುಭವ ಬರ್ತದೆ ನಮ್ಗೆ. ಅಂತ ಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅದಿ ಗಚ್ಚತಿ ಎಂದರು. ಪ್ರತಿಯೊಬ್ಬರಿಗೂ ಅಂತರಂಗದಲ್ಲಿ ನಮ್ಮೊಳಗ ಬಹಿರ್ಮುಖ ವೃತ್ತಿಗೆ ಅದು ಅನುಭವ ಬರುವುದೂ ಇಲ್ಲ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ ಆನಂದ. ನಿದ್ರೆನ ಯಾವ ಇಂದ್ರಿಯಗಳ ಮುಖಾಂತರ ಕಂಡಿ ಅಂದ್ರೆ, ಕಣ್ಣಿನ ಮುಖಾಂತರ, ಕಿವಿ ಮುಖಾಂತರ, ನಾಲಿಗೆ ಮುಖಾಂತರ, ಮೂಗಿನ ಮುಖಾಂತರ, ಸ್ಪರ್ಶದ ಮುಖಾಂತರ ಏನಾರು ಕಂಡೇನ? ಅಲ್ಲಿ ನೆಕ್ಕಿ ನೋಡಿದನ ನಿದ್ದೆ ಆರಾಮ, ಮೂಸಿ ನೋಡಿದನ, ಮುಟ್ಟಿ ನೋಡಿದೀವ, ಕೈಯಾಡಿಸಿ ನೋಡಿದೀವ. ಯಾವ ಇಂದ್ರಿಯಗಳಿಗೂ ಗೋಚರ ಆಗೋದಿಲ್ಲ ಆನಂದ. ಅನುಭವ ಗೋಚರ. ಅದು ಅಂತರಂಗದಲ್ಲಿ ಇದ್ದದ್ದು ಅನುಭವ ಮಾಡಿ ನೋಡ್ಕೋಬೇಕಾಗಿದೆ. ನಾವು ಇಂದ್ರಿಯಗಳ ಮೂಲಕ ಅದನ್ನು ನೋಡಕ್ ಹೊಂಟೇವಿ. ಅದನ್ನ ಮಾಡಿ ಮಾಡಿ ದನು ಆತ ನಮ್ಗೆ. ಆಯಾ ಇಂದ್ರಿಯಗಳ ಕಣ್ಣಿಗೆ ರೂಪ ಹತ್ತತಿ, ಸುಖ ಹತ್ತೋದಿಲ್ಲ. ಕಿವಿಗೆ ಗಾಯನ ಹತ್ತತಿ, ಸುಖ ಹತ್ತೋದಿಲ್ಲ. ನಾಲಿಗೆಗೆ ಉಪ್ಪು ಖಾರ ಹುಳಿ ರುಚಿ ಹತ್ತತಿ, ಸಿಹಿ ಹತ್ತತಿ, ಆರಾಮ ಹತ್ತೋದಿಲ್ಲ. ಮೂಗಿಗೆ ಸುವಾಸನೆ ಕುವಾಸನೆ ಹತ್ತತಿ, ಆರಾಮ ಹತ್ತೋದಿಲ್ಲ. ಆರಾಮು ಎಲ್ಲಿ ಹತ್ತತಿ? ಅನುಭವ ಗೋಚರ. ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಂದಾದಾಗ ಆರಾಮ ಅನುಭವ ಬರ್ತದೆ. ಏನು
ಅದಕ್ಕೆ ಅನುಭವದಿಂದ ನೋಡು ನೋಡಲೇ ಜೀವನೇ ಅಂದಾರ. ನಿನ್ನೊಳೆಯುವುದು ಸತ್ಯಪದ, ನಿತ್ಯಪದ, ಆನಂದ ಪದ. ಅದನ್ನ ಹೆಂಗೆ ನೋಡು ಅಂದ್ರೆ ಅನುಭವದಿಂದ ನೋಡು ಅಂದಾರ, ಹೊರತು ಇಂದ್ರಿಯಗಳಿಂದ ನೋಡು ಅಂತಂದಿಲ್ಲ ನಾವು. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುದಿಲ್ಲ. ಏನ್ ಇಂದ್ರಿಯಗಳಿಗೆ ನೋಡಕ್ಕೆ ಹೋಗಿ ಧನುವನ್ನು ಹೊಂತೀನಿ. ಇಂದ್ರಿಯಗಳಿಗೆ ವ್ಯಾಪಾರ ಮಾಡಿ 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 ಅದ್ರಾಗ ಸುಖ ಸಿಗ್ತದೆ ಅಂತ ಕಡೆಗೆ ನಿದ್ದೆ ಹೋಗಿ ಬ್ಯಾಸರಿಗೆ ಕಳ್ಕೊಳಕ್. ಏನ್ ಅಲ್ಲಿ ಯಾವ ಇಂದ್ರಿಯಗಳ ವ್ಯಾಪಾರನೂ ಇಲ್ಲ ನಿದ್ಯಾಗ. ನೋಡೋದಿಲ್ಲ, ಕೇಳೋದಿಲ್ಲ, ಮೋಶ ನೋಡೋದಿಲ್ಲ, ಮುಟ್ಟೋದಿಲ್ಲ. ಹೆಂಗ ಅಲ್ಲಿ ಆರಾಮಿದ್ದೆ ಅಂದ್ರೆ ಇವ್ಯಾವ ಇಲ್ದಾಗ ಅಂದಿಂದ ಆರಾಮು ಈ ಬಾಹ್ಯ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಯಾವುದೇ ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಭೋಗದಿಂದ ಅದು ದೊರೆಯುವುದಲ್ಲ. ನಾವು ಎಚ್ಚರಾದ ಕೂಡಲೇ ಬರೀ ವಿಷಯದ ಸಂಪರ್ಕ ಭೋಗಕ್ಕನ ಹಾತೋರಿತೇವೆ. ನೋಡಕ್ಕೆ ಓಡಾಡ್ತೇವೆ. ನೋಟದಾಗ ಸುಖ ಐತಿ, ಕೇಳೋದ್ರಾಗೈತಿ, ತಿನ್ನೋದ್ರಾಗೈತಿ, ಮೂಸಿ ನೋಡೋದ್ರಾಗೈತಿ, ಮುಟ್ಟೋದ್ರೊಳಗೈತಿ ಅಂತ. ಎದ್ರೊಳಗೂ ಇಲ್ಲ ಅನ್ನೋದು ನಿನಗೆ ಅನುಭವದಿಂದ ನೋಡ್ಕೋ. ಇದ್ದ ತೋರ್ಸ್ಯಾರ ಅನುಭವಿಗಳು. ದನಿತಿ ಸುಳ್ಳು ಅದ್ರಾಗ. ಇಂದ್ರಿಯಗಳ ಬಳಕೆ ಮಾಡಿ ಸುಳ್ಳ ದನಿತೀನಿ ಅದು. ಅದಕ್ಕೆ ಅವನು ಬಂದ್ ಮಾಡ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಿ ನೋಡು. ಅವಾಗ ಏನಿರ್ತೈತಿ ನಿನಗೆ ಗೊತ್ತೈತಿ. ಅದನ್ನು ನಾವು ಮಾಡಾಕ್ತಿರಲಿಲ್ಲ. ಮನುಷ್ಯನ ಶಮ, ಇಂದ್ರಿಯಗಳ ದಮ, ಅದಾಗ ಅಭ್ಯಾಸ ಮಾಡಕ್ ಬರ್ತೈತಿ ನಮ್ಗೆ. ಮನಸ್ಸು ಸಿಕ್ಕಂಗ ಹರಿದಾಡೋದು, ಇಂದ್ರಿಯಗಳು ಸಿಕ್ಕಂಗ ಓಡಾಡೋದು ಮಾಡಿದ್ವು ಅಂದ್ರೆ ಇದು ಅನುಭವಕ್ಕೆ ಎಲ್ಲಿ ಬರ್ಬೇಕು ನೀವು? ಈ ಸೂತ್ರ ಹತ್ತುದಿಲ್ಲ, ಸಾಧ್ಯನೇ ಇಲ್ಲ. ಇವನ್ನೆಲ್ಲ ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮುಗಿನ ವ್ಯಾಪಾರ ಮಾಡ್ಕೊಂತ ಕುಂತ ನಿದ್ ಸುಧಾ ಆಗ್ತದಲ್ಲ ನಿಮ್ಗೆ. ಅವೆಲ್ಲ ಬಂದಾದಾಗ ನಿದ್ದೆ ಹತ್ತತಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಬೇಕಾಗಿಲ್ಲ ಇವೆಲ್ಲ. ಎಲ್ಲ ವ್ಯಾಪಾರ ಬಂದ್ ಮಾಡಿದಾಗ ಆಕೈತಿ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಿದಾಗ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕನ ಮಾಡ್ಬೇಕಾಕೈತಿ. ಅವನ್ನೆಲ್ಲ ಬಂದ್ ಮಾಡಿದಾಗ ಏನ್ ನೋಡುದು ಬಿಡೋ ಮರ, ಕೇಳುದು ಸಾಕಿನ್ನಂತ. ಹೌದು, ಎಲ್ಲ ಬ್ಯಾಸರಾಗಿ ಕೈ ಬಿಟ್ಟಾಗ ನಿನಗೆ ಅದು ಅನುಭವ ಕೊಟ್ಟು. ನಿನ್ನೊಳಗ ಇದ್ದದ್ದು ಅದು, ರೆಡಿ ಇದ್ದದ್ದು ಅದು, ಹೊಸದಾಗಿ ಅದು ಎದರದರ ಮುಖಾಂತರ ಅದನ್ನು ಪಡಿಬೇಕಾಗಿಲ್ಲ. ಯಾವಾಗಲೂ ರೆಡಿ ಇದ್ದದ್ದನ್ನು ಹೊಂದಲಿಕ್ಕೆ ಹೊರಗಿಂದ ಏನೂ ಅವಶ್ಯಕತೆ ಇಲ್ಲ. ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ಆನಂದ, ಅದು ಸ್ವತಂತ್ರವಾದದ್ದು, ಸಿದ್ಧವಾಗಿದ್ದದ್ದು, ಅದು ಯಾವಾಗಲೂ ಇದ್ದದ್ದು. ಅದಕ್ಕೆ ಅನ್ಯವಾಗಿ ಇನ್ನೊಂದು ಇಲ್ಲ ಇಲ್ಲ. ಆನಂದಕ್ಕೆ ಅನ್ಯವಾಗಿ ಇನ್ನೊಂದು ಆನಂದ ಇಲ್ಲ. ಅರಿವಿಗೆ ಅನ್ಯವಾಗಿ ಅರಿವು ಇಲ್ಲ ಇಲ್ಲ. ಬೈಲಿಗೆ ಅನ್ಯವಾಗಿ ಇನ್ನೊಂದು ಬೈಲೈತೇನು? ಹಂಗ ಆರಾಮಿಗೆ ಅನ್ಯವಾಗಿ ಇನ್ನೊಂದು ಆರಾಮಿಲ್ಲ ಇಲ್ಲ. ನಿನ್ನ ಹೊರತು ಇನ್ನೊಂದು ಯಾವುದೂ ಇಲ್ಲ. ಇದನ್ನ ಅನುಭವದಿಂದ ಖಾತ್ರಿ ಮಾಡ್ಕೋಬೇಕು ನಾವು. ಆ ದೇವರು, ಈ ದೇವರು ಅಂತೇಳಿ ಕಲ್ಪಿಸ್ಕೊಂಡು ಕೂತಿಯಲ್ಲ, ಎಲ್ಲ ಸುಳ್ಳು ನೋಡ್ರಿ. ಅದು ಇದು ತೆಲೆಯಂದ ಮಡ್ಡು ಹೋಗ್ಬೇಕು ನೋಡ್ರಿ. ಅಂದಾಗಿದ ನಿಜವಾದ ಇರುವಿನ ಅನುಭವ ನಮ್ಗೆ. ಸುಳ್ಳ ಇಲ್ಲದ ಕಲ್ಪಿಸ್ಕೊಂಡು ಭಯ ಪಡ್ತೀನಿ. ಯಾರು ಇಲ್ಲ ಅಲ್ಲಿ, ಅನ್ಯವಾಗಿ ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ ಅಂತ. ಏನು ಹೆದರು ಕಾರಣ ಇಲ್ಲ. ದೇವರ ಭಯವೇ ಅಸಂಬದ್ಧ ಅಂದ. ದೇವರ ಅಂದ್ರೆ ಹೆದರು ಕಾರಣನೇ ಇಲ್ಲ. ದೇವರು ನಿನಗೆ ಅನ್ಯವಾಗಿ ಇಲ್ಲ ಇಲ್ಲ. ಅದು ಏನ್ ತನ್ನ ಬಿಟ್ಟ ದೇವರಿಲ್ಲ. ಅರು ಬಿಟ್ಟ ದೇವರಿಲ್ಲ. ಅರುವ ನೀನದಿ. ನೀನ ಎಲ್ಲವನ್ನ ತಿಳಿಯಾಮೋದಿಲ್ಲ. ನೀವು ನಿನ್ನಿಂದ ಅರಿವಿಸ್ಕೊಳ್ಳು ಯಾವ ದೇವರಲ್ಲವು. ದೇವ್ರು ಭೇಟಿ ಆಕೈತೆ ಅಂತ ಭೇಟಿಯಾಗುವ ದೇವ್ರು ಅಲ್ಲವು. ದೇವರು ಎಂದೂ ಭೇಟಿ ಆಗುವುದಿಲ್ಲ. ಅದು ಪ್ರತ್ಯಕ್ಷ ಆಗುವುದಿಲ್ಲ. ದೇವರು ಪ್ರತ್ಯಕ್ಷ ಆಗುವುದಲ್ಲ. ದೇವಿ ಪ್ರತ್ಯಕ್ಷ ಆಗ, ದೇವ್ರು ಪ್ರತ್ಯಕ್ಷ ಆಗ್ಯಾರ ಅಂತ ಕಲ್ಪಿಸ್ಕೊತೀಯಲ್ಲ, ಅವು ಯಾವ ದೇವ್ರಲ್ಲ. ಅದು ತೋರಿಕೆ, ಅದು ಮಾಯಾ. ಇಲ್ಲದ ಪ್ರತ್ಯಕ್ಷ ಆಕೈತಿ. ಇದ್ದ ವಸ್ತು ಅದು ಪ್ರತ್ಯಕ್ಷ ಆಗುವುದಿಲ್ಲ. ಅದು ಎಲ್ಲವನ್ನ ಅರಿತಕ್ಕಂಥ ಅದು ಅರಿವಿಸಿಕೊಳ್ಳುವುದಲ್ಲ. ಅರಿವಿಸಿಕೊಳ್ಳಲಾರದೆಂದು ಊಹಿಪಣಿ ಜಾನರ ದೇವ ಅಂದ. ಏನ್ ಅರಿವಿಗೆ ಅನ್ಯವಾಗಿ ಅನ್ಯ ಕಲ್ಪನೆಗಳನ್ನು ಮಾಡ್ಕೊಂತ ಕೂಡ ಹೋಗ್ಬೇಡ. ಅರಿವಿನ ಹೊರತು ಮತ್ತೊಂದು ಏನೂ ಇಲ್ಲ. ಅರಿವೇ ಅದು ನಿತ್ಯ ನಿರ್ಮಲನ ಐತಿ. ಅದ್ರ ಕಡೆ ಲಕ್ಷ್ಯ ಕೊಟ್ಟು ನೋಡಿದಾಗ ನಿನಗೆ ಅದು ಅನುಭವ ಬರ್ತೈತಿ. ಎಲ್ಲರೂ ಮಾಡೋದೆಲ್ಲ ಕಾಮನ ದಶೆಯಿಂದ ಹೌದಿಲ್ಲ. ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ವಿಷಯಾದಿಗಳು ಬೆನ್ನ ಹತ್ತೀವಿ. ಜನ್ಮ ಜನ್ಮ ಅಂತ ಬರೀ ಕಾಮನ ಪೂಜೆನೂ ನಡೆದೈತಿ. ಕಾಮನ ಕೈಯಾಗ ಸಿಕ್ಕೊಂಡು ಎಲ್ಲರೂ ಒದ್ದಾಡ್ಲಿಕ್ಕತ್ತೀವಿ ನಾವು. ಕಾಮನ ಕೈಯಾಗ ಸಿಗ್ಲಿ ಇದ್ದವ್ರು ಯಾರದಾರ ಹೇಳಿ? ಎಲ್ಲಿಯೋ ಒಬ್ಬವ ಧೀರ
ಈ ಬಯಕೆಗಳನ್ನು ಕಾಮ ಅಂದ್ರೆ ವಿಷಯಗಳ ಇಚ್ಛೆಗೇನೆ ಕಾಮ ಅಂತಾರೆ. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಇವುಗಳಿಂದ ಸುಖ ಸಿಗ್ತೈತೆ ಅನ್ನುವಂಥ ಇಚ್ಛೆ ಏನಿದೆ ಇದು ಕಾಮ ಅಂತಾರೆ. ಇದು ಎಲ್ಲಿ ಒಯ್ದೈತಿ ನಮ್ಮನ್ನಂದ್ರೆ ನಿರಂತರ ದುಃಖವನ್ನ ಕೊಡ್ಲಿಕ್ಕೆ ಹಸ್ತದ. ಕಾಮನ ಬೆನ್ನ ಎತ್ತಿದೆ ಅಂದ್ರೆ ನಿನಗೆ ಅನುಲಿನ ಉಣ್ಣು. ಅದಕ್ಕೆ ಅದನ್ನ ಬಿಡಬೇಕು ಬಲು ಹಿಂದೆ ತನ್ನಿರುವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ ಅಂದರು. ಅದು ಬಯಕೆಗಳನ್ನ ವಿಷಯದ ಚಿಂತನೆಯನ್ನು ಕೈ ಬಿಡು. ಹೌದು, ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಎಲ್ಲ ಬಯಕೆಗಳನ್ನ ಆಶೆಗಳನ್ನೆಲ್ಲ ಕೈ ಬಿಡು. ವಿಷಯದ ಆಶೆಕನ ಕಾಮ ಅಂತಾರೆ. ಯಾರು ಹೇಳಿದ್ರೆ ನಿಮಗೆ ಅವು ಸುಖ ಕೊಡ್ತಾವಂತ ನೀನ ಕಲ್ಪಿಸ್ಕೊಂಡು ಕೂತಿ ಅಂತ. ಅವುಗಳ ಬೇಡ್ಕೊಳಕ್ ಹೋಗಿ ಅದು ಕೊಡೋದಕ್ಕೆಲ್ಲ ತಿಳಿಬಾರ್ದು, ಅದ್ರಾಗಿಲ್ಲ ಇವಕ್ಕೆ ಅದನ್ನ ಸುಳ್ಳ ಗುದ್ದಾಡಬಾರ್ದು ಅಂತ ಅದಕ್ಕೇನು ಗೊತ್ತಾಗೈತಿ. ನೀನ ಏನಾದ್ರು ಕಲ್ಪಿಸ್ಕೊಂಡು ಕೂತಿ ಅವು ಕೊಡ್ತಾವಂತ. ಬೇಡೋದ್ರಿಂದ ಸಿಗುವುದಿಲ್ಲ ಅದು. ಬೇಡುವುದರಿಂದ, ಪ್ರಾರ್ಥಿಸುವುದರಿಂದ, ಕೇಳುವುದರಿಂದ ಯಾರು ಏನನ್ನು ಪಡೆಯಲಾರು, ಪಡೆದಿಲ್ಲ, ಪಡಿಲಿಕ್ಕೆ ಆಗುವುದೇ ಇಲ್ಲ. ಅದು ವ್ಯರ್ಥ. ನೀ ಅದನ್ನು ಕೊಡೋ ಇದನ್ನು ಕೊಡೋ ಅಂತ ಕೇಳ್ಕೊಳೋದು ಎಲ್ಲ ವ್ಯರ್ಥ. ನೀನು ಗುಡ್ಡಕ್ಕಲ್ಲು ಹೊತ್ತಂಗ ನೀನು ಬಾಳೆ. ಅರಣ್ಯ ರೋಧನ ಯಾರು ಕೇಳ್ಬೇಕು? ಇಂದ್ರಿಯಗಳದಾವನು ಅದ್ರಕೊಂಡು ಕೇಳಕ್ಕ ಅವಕ್ಕ ಯಾರದಾರ? ದೇವ್ರು ಅದನ್ನು ಕೊಡು ಇದನ್ನು ಕೊಡು ಅಂತಿರ್ತಾನೆ. ಯಾರದಾರ ಕೊಡಾಕ? ಯಾರು ಇಲ್ಲ. ಸುಳ್ಳ ವ್ಯರ್ಥ ನೀನು ವೇಳೆ ಕಳಿತೀನಿ ನೋಡು. ಏನ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಮುಖಾಂತರ ಎಲ್ಲರೂ ಕಾಮನ ನೆನಪು ಮಾಡೋರ ಹೊರತು ರಾಮನ ನೆನಪು ಮಾಡೋರಿಲ್ಲ. ಜಾತ್ರೆ ಅನುಕೂಲ ಏನ್ ನೆನಪಿ ಬರ್ತದೆ ನಿಮ್ಗಲ್ಲಿ? ಆರಾಮ ಒಂದನ್ನು ಬಿಟ್ಟು ಬುಕ್ಕಿದೆಲ್ಲ ನೆನಪಿ ಬರ್ತದೆ. ಎಲ್ಲರೂ ವಿಷಯದ ವ್ಯವಹಾರ ಬರಬ್ಬರಿ ನಡೀಲಿ ಅಂತ ಬಂದು ಕೂಡಿರಿ ನೀವು ಇಲ್ಲಿ. ಏನೋ ನಿಮ್ಮ ಆಶೀರ್ವಾದದಿಂದ ನಮಗೆಲ್ಲ ಅನುಕೂಲ ಆಗಲಿಪ್ಪ, ಚಲೋ ಮಕ್ಕಳು ಅನುಕೂಲ ಆಗಲಿ, ಹೆಂಡ್ರು ಗಂಡ್ರು ಅಣ್ಣ ತಮ್ಮರು ಎಲ್ಲರೂ ನನಗೆ ಅನುಕೂಲ ಆಗಲಿ ಅಂತ ಆಶೀರ್ವಾದ ಮಾಡ್ರಿ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಅವು ಅನುಕೂಲ ಪ್ರತಿಕೂಲ ಹಾಕಿರ್ತಾವ. ನಾವು ಹಿಂದೆ ಏನೇನು ಮಾಡಿರ್ತೀವಿ ಅದ ಹಂಗೆ ನಡೆದಿರ್ತೈತಿ. ನಾವು ಯಾವಾಗೂ ಅನುಕೂಲ ಇರ್ತೈತೆ ನಿನಗೆ ಬಾಳೆ. ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೋ, ಯಾವಾಗಲೂ ಅನುಕೂಲ ಇದ್ದದಕ್ಕೆ ಬಾಳೆ ಅಂತಾರೋ? ಒಮ್ಮೆ ಅನುಕೂಲ ಒಮ್ಮೆ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೆ. ನಡೀತಪ್ಪ, ಚಂದ ನಡೀತನ್ನೋರಿಗೆ ಏನಪ್ಪ ನಮ್ಗೆ ಈಗ ಸೊಟ್ಟ ಹಾಕೊಂಡು ಹಿಂಗೆ ಅದ. ಯಾವಾಗಲೂ ಅನುಕೂಲ ಇರುವುದಿಲ್ಲ ಅದು ಬಾಳೆ. ಯಾಕೆ? ಒಂದ ನಮೂನೆ ಇಲ್ಲ ನಾವು ಮಾಡಿದ ಕರ್ಮ, ಅದಕ್ಕೆ ಅನುಗುಣವಾಗಿ ಅವು ನಡೆದಿರ್ತವೆ. ಅದು ಅನುಕೂಲರ ಇರಲಿ ಪ್ರತಿಕೂಲರ ಇರಲಿ ಅದರಿಂದ ಸುಖ ಇಲ್ಲ ಅನ್ನೋ ತಿಳುವಳಿಕೆ ಮಾತ್ರ ನಾವು ಗಟ್ಟಿ ಮಾಡ್ಕೋಬೇಕು. ಅದು ಎಲ್ಲ ಥರದ ಅನುಕೂಲ ಐತೆ ಅಂದ್ರೆ ಆರಾಮದೇನು ನೋಡ್ಕೊ ನೀವು. ಹೌದು, ಎಲ್ಲ ಥರದ ಅನುಕೂಲ ಇದ್ದವ್ರು ಅದಾರಲ್ಲೂ ನಿಮ್ಮೂರ ಭಾಳ ಚಲೋ ತಂಗ ಸೌಕಾರ ಈಡಾಗಿ ರೊಕ್ಕ ಇದ್ದವರು, ಬಂಗಾರ ಇದ್ದವರು, ಬಂಧು ಬಳಗ ಇದ್ದವ್ರು ಅದಾರ, ಆರಾಮದಾರ. ಕೇಳು, ನೆಮ್ಮದಿಯಿಂದ ಅದಾರ. ನಾವು ಒಂದು 4 ನೆಮ್ಮದಿಯಿಂದ ಇರೋಕ್ಕಾಗೈತೇನ? ಇಲ್ಲ, ನೆಮ್ಮದಿನ ಇಲ್ಲ. ಹೌದು, ಏನ್ ಮಾಡವ? ಮಾಡಿದ ಕರ್ಮ ಅವನ್ನ ಬೇಕಾಕೈತಿಲ್ಲ. ಹೌದು, ಪುಣ್ಯದ ಫಲ ಬೇಡ್ತಿ, ಪುಣ್ಯ ಮಾಡಕ್ ಒಲ್ಲಿಂತಿ. ಪಾಪದ ಫಲ ಬೇಡಂತಿ, ಪಾಪ ಮಾಡೋದು ಬಿಡಾಕ್ ಒಲ್ಲಿಂತಿ. ಪುಣ್ಯಶ್ಯ ಫಲಂ ಅದೇ ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರುವಂತಿ. ಪುಣ್ಯವನ್ನ ಮಾಡು. ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ನಮಗೆ ಯಾವ್ದು ಬೇಡ ಅದನ್ನ ಇನ್ನೊಬ್ಬರಿಗೆ ನೀ ಮಾಡಬೇಡ. ನಿನಗೆ ಏನು ಬೇಕು ಅದನ್ನ ಇನ್ನೊಬ್ಬರಿಗೆ ಕೊಡು. ಇದು ಇದು ಸೂತ್ರ ಹಿಡಿ ನೀ. ಬಾಕಿದು ಏನು ಬೇಡಾಗಿ ಮಾಡಬೇಡ ನೀ. ನಮಗೆ ಯಾವುದು ಒಳ್ಳೆಯದಲ್ಲವೋ ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ಒಳ್ಳೆ ಗುಣ. ನಮ್ಗೆ ಯಾವ್ದು ಒಳ್ಳೇದಲ್ಲ, ನಮ್ಗೆ ಯಾವ್ದು ಒಳ್ಳೆ ಐತಿ ಅದನ್ನು ಇನ್ನೊಬ್ಬರಿಗೆ ನೀವು ಮಾಡು. ಹಿಂಗೆ ನಡ್ಕೋ. ಇದಕ್ಕೆ ಧರ್ಮ ಅಂತಾರ, ಇದಕ್ಕೆ ನೀತಿ ಅಂತಾರ. ನೀತಿವಂತನಾಗಿ ಬಾಳುವಂತ ನೀತಿ ವಿಧಾನ ಆಗು.
ಅಂದಾಗ ನಿನ್ನ ಜೀವನ ಈ ದಾರಿ ಸಿಗ್ತೈತಿ ನಿನಗೆ, ಸುಖದಾಯಕ ಜೀವನ ಆಕೈತಿ. ನೀತಿ ಬಿಟ್ಟೆ ಅಂದ್ರೆ ನಿರಂತರ ದುಃಖವನ್ನು ನೀವು ಹೊಂತಿ. ವಿಷಯದ ಆಶಾ ಸಂಬಂಧ ಅಧರ್ಮ ಮಾರ್ಗ, ಅನೀತಿ ಮಾರ್ಗವನ್ನು ಹಿಡಿದಿ ಅದರ ಫಲ ಉಣ್ಬೇಕಾಗ್ತದೆ. ಏನ್ ನಮಗೆ ಯಾಕೆ ಸಂಕಟ ತಪ್ಪವಲ್ವ ಅಂದ್ರೆ ಮಾಡಿದ ಕರ್ಮ ಅನುಭವಿಸಕ್ಕೆ ಬಂದೀನಿ. ಮಾಡಿಯಲ್ಲ ನೀವು ತಪ್ಪು ಕೆಲಸ ಮಾಡೀನಿ, ಅದಕ್ಕೆ ತಪ್ಪು ದಾರಿ ತುಳಿಬೇಡಪ್ಪ. ಮಹಾತ್ಮರು ಹೇಳಿದಂಥ ದಾರಿ, ಅದಕ್ಕೆ ಗುರುಗಳ ಹೇಳಿದಂಥ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆದಾಗ ಅದು ಸರಿಯಾದ ದಾರಿ ನನಗೆ ಸಿಗ್ತೈತಿ. ಅದನ್ನ ಅವ್ರೇನು ಹೇಳ್ತಾರೆ ಬಿಡು ಅಂತೇಳಿ ನೀನು ತಿಳಿದಂಗೆ ಮಾಡಿದಂದ್ರೆ ಅದೆಂದೂ ಆಗೋದಿಲ್ಲ ನಿನಗೆ. ತಪ್ಪು ದಾರಿ ತುಳಿದ್ರೆ ಅದರ ಫಲ ನೀವು ಉಣ್ಬೇಕಾಕೈತಿ. ಸರಿಯಾದ ದಾರಿ ಹಿಡಿ. ಈಗ ಮನುಷ್ಯನ ಜನ್ಮ ಬಂದಾಗ ಅವ್ರು ಹೇಳಿದಂಥ ಮಾರ್ಗದರ್ಶನ ನಡ್ಕೊಂಡ ಅದರಂತೆ ನಡ್ಕೋ. ಬರೀ ಕೇಳಿದಿ ನಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡುತ್ತೆ ಬನ್ನಿ. ಏನ್ ಆಚರಿಸಿದಾಗಳುವುದು ನರರಿಗೆ ಮುಕುತಿ ಅಂದ್ರೆ ಆಲಿಸಿದಾಗಳುವುದು ಅಂದಿಲ್ಲ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳುವುದು ಅಂದ್ರೆ ಆಲಿಸಿದಾಗಳುವುದು ಅಲ್ಲ, ಆಚರಿಸಿದಾಗಳುವುದು ನರರಿಗೆ ಮುಕುತಿ. ಹೌದು, ಆಚರಣೆ ಇಲ್ಲೇ ನಿನಗೇನು ಮಾಡೋದು, ಎಲ್ಲ ವ್ಯರ್ಥ. ಏನ್ ವಿಷಯದ ವ್ಯವಹಾರ ಕೈ ಬಿಟ್ರೆ ತಾನ ಬರೋಬ್ಬರಿ ಆಕೈತೆ ಅದ. ನಾ ಬಿಟ್ರೆ ನಡಿಬೇಕಲ್ರಿ ಅಂತಾನ. ಏನ್ ನನ್ನಿಂದ ನಡಿತೈತಿ ಅಂತ ಅನಾವಶ್ಯಕ ಜವಾಬ್ದಾರಿ ಹೊತ್ಕೊಂತ ತೇಗ್ತದೆ ಕೆಲಸ ಇಲ್ಲ. ನೀ ಇಲ್ದಾಗ ನಡೆದಿತ್ತಿಲ್ಲ ಬಾಳೆ. ನಾ ಇದ್ರ ನಾ ಇರುಮಠ ಆಗ್ತಾರ ಇವು ಹಾಳಾಗಿ ಹೋಕ್ಕಾವ ಇವು ಅಂತಿರ್ತಾನ. ಹೌದಿಲ್ಲ? ಭ್ರಮ ಆಗೈತಿ ನಿನಗೆ. ನೀನೇ ಚುಲತಂಗ ಬಾಳೆ ಮಾಡಿ ನೋಡ್ಪ. ಹಿಂದಿನವ್ರು ಎಂತೆಂಥವ್ರು ಆಗಿ ಹೋಗ್ಯಾರು. ಏನು ನಾ ಇರುಮಠ ಅಷ್ಟಾರ ಇವು ಅಂತಿರ್ತಾನ ಮಕ್ಕಳಿಗೆ. ಅದು ಇವೆಲ್ಲ ಹಂಗ ಹೋಗ್ತಾವ್ರಿ ನೀವೆಲ್ಲ. ಇವೇನ್ ಚುಲೋತಂಗ ಬಾಳೆ ಮಾಡುದಿಲ್ಲ ಇವ. ಈ ಚುಲೋತಂಗ ಬಾಳೆ ಮಾಡ್ಯಾರ ಏನ್ ಸುಖ ಹೊಂದಿದೀವಿ. ಅದನ್ನ ಕೈ ಬಿಡು, ತಾನ ಬರೋಬ್ಬರಿ ನಡೀತದ. ಬಿಟ್ಟಿಂದ ಹಾಳಾಗೋದು ಬಿಡುವುದು ಅದೇದಕ್ ಬೇಕಾಗಿತ್ತು ನಿನಗೆ? ಯಾಕ್ರಿ ಅದನ್ನ ಬಿಟ್ಟು ಆರಾಮಿರಾಕ ಕಲ್ತ ಮ್ಯಾಗ ಅದೇದಕ್ ಬೇಕಾಗಿತ್ತು ನಿನಗೆ? ಬಾಳೆ ನಡಿವಲ್ದು, ಹಾರಿಗೆಡ್ದು ಹೋಗೋದು. ಅದಕ್ಕೆ ನಿರಂತರವಾಗಿ ನಮ್ಮ ಇರುವಿನ ಬಗ್ಗೆ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಬಿಡೋದು ತಿಳ್ಕೊಳ್ಳೋ ಪ್ರಯತ್ನದೊಳಗೆ ತೊಡಗಬೇಕು ನೋಡಿ. ಆತ್ಮವಾರಿ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಅನುಭವಿಗಳ ನಮಗೆ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ನಿನ್ನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು ಅಂದ. ನೀನಲ್ಲದ್ರ ಬಗ್ಗೆ ಸಾಕಷ್ಟು ನೀ ಕೇಳುವುದು ಹೇಳುವುದು ಮಾಡಿ ಜನ್ಮ ಜನ್ಮಾಂತರದಿಂದ ಏನೂ ಲಾಭ ಇಲ್ಲ. ಅನಾತ್ಮ ವಿಚಾರದ ಕಾಲ ಕಳೆದ್ರಾಗ ಏನೂ ಲಾಭ ಇಲ್ಲ. ಅವ್ಯಾಹತವಾಗಿ ನಿಮ್ಮ ಇರುವಿನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕು ನೋಡಿ. ಅನ್ಯಾಂ ವಾಚೋ ವಿಮುಂಚತಃ. ನಿನ್ನನ್ನು ಆತ್ಮನನ್ನು ಬಿಟ್ಟು ಉಳಿದದ್ದನ್ನು ಮಾತಾಡಕ್ ಹೋಗ್ಬೇಡ. ಆ ಸುದ್ದಿ ತೆಗ್ಯಾಕ್ ಹೋಗ್ಬೇಡ. ಅದನ್ನು ಕೇಳಬಾರ್ದು, ಹೇಳಬಾರ್ದು ಅಂತ. ಪಂಚೀಕರಣ ಓದ ಸಮುದ್ರದಾಗ ಉಗ್ಯದನ. ಪಂಚೀಕರಣ, ಸಂಚೀಕರಣ, ಗಿಂಚೀಕರಣ. ನೀ ಪಂಚಭೂತಾದಿಗಳ ಕಾರ್ಯ ಹೌದಲ್ಲೋ ಮೊದಲು ನೋಡ್ಕೋ. ಹೌದಾದ್ರೆ ಅದನ್ನ ಅಭ್ಯಾಸ ಮಾಡೋಣ. ಪಂಚೀಕರಣ ತಗೊಂಡು ಏನ್ ಮಾಡವ? ಬ್ರಹ್ಮ ಬಂದು ನಿಮಗೆ ಯಾರಿಗಾರ ಬಂದು ಹೇಳ್ಯಾನ ಮಣಿಬಿಟ್ಟ ಬಂದ ನಾನ ಮಾಡೇನಿ ಈ ಜಗತ್ತಂತೇಳಿ? ಯಾಕೆ ತಲೆ ಕೆಡಿಸ್ಕೋತಿರು? ನೋಡಿರಿ ನಾವು ಮಾಡಿದ್ದು. ಇವನ ಮಾಡ್ಯಾನಂತ ಹೇಳ್ಬೇಕ, ನಾವ್ಕಿಂತ ಮೊದಲು ನೀ ಇರ್ಬೇಕಾತು. ಅವ್ ಮಾಡ್ಯಾನ ನಿನಗೆ ಹೆಂಗ್ ಗೊತ್ತಾತ? ಅವ್ ಮಾಡ್ಯಾನ ನಿನಗೆ ಹೆಂಗ್ ಗೊತ್ತಾತ? ಯಾವ್ದಾರ ಆಧಾರದ ಮೇಲೆ ಅವ್ ಮಾಡ್ಯಾನಂತ ಹೇಳ್ತೀನಿ. ಏನ್ ಈಗ ಯಾವುದೇ ಒಂದು ವಸ್ತು ತಯಾರಾಗಬೇಕಾದ್ರೆ ಅದಕ್ಕೆ ಕಾರಣಗಳ ಸಮೇತ ಕೂಡಿಕೊಂಡಿದ್ದ ಕಾರ್ಯ ಸತ್ಯ ಅಂತ ಅನಿಸ್ತದೆ.
ಒಂದು ಗಡಿಗೆ ತಯಾರಾಗಬೇಕಾದ್ರೆ ಅದಕ್ಕೆ ಮಣ್ಣು ಬೇಕು, ಉಪಾದಾನ ಕಾರಣ. ಸಹಕಾರಿ ಕಾರಣಗಳ ದಂಡ ಚಕ್ರಾದಿಗಳು ಬೇಕು, ನಿಮಿತ್ತ ಕಾರಣ ಕುಂಬಾರ ಬೇಕು. ನೀವು ಮೂರೂ ಕಾರಣಗಳು ಕೂಡ್ಕೊಂಡಾಗ ಗಡಿಗೆ ತಯಾರಾಕೈತಿ. ಕುಂಬಾರ ಬೇಕು, ದಂಡ ಚಕ್ರಾದಿಗಳು ಬೇಕು, ಉಪಾದಾನ ಕಾರಣ ಮಣ್ಣು ಬೇಕು. ಹಂಗೆ ಈ ಜಗತ್ತಿನ ನಿರ್ಮಾಣಕ್ಕೆ ಉಪಾದಾನ ಕಾರಣ ಯಾವುದು, ಸಹಕಾರಿ ಕಾರಣಗಳು ಯಾವುವು, ನಿಮಿತ್ತ ಕಾರಣ ಯಾವುವು ಅಂತ ವಿಚಾರ ಮಾಡಿದರೆ ವಿನಾಕಾರಣ ಯಾವ ನಿರ್ನಿಮಿತ್ತವೇನೂ ಕಾರಣ ಇಲ್ಲದೆ ಉದಿಸೈತಿ ಇದು ಜಗತ್ತು. ಅಂದಿಂದ ಇದು ಖುಷಿ ಅದ, ಕನಸಿನಂತೆ ಸುಳ್ಳದ. ಕನಸಿನ ವಸ್ತುಗಳು ಹೆಂಗ ತೂರ್ಯಾವ, ಹಂಗೆ ನಿನ್ನಲ್ಲಿ ಇದು ಜಗತ್ತು ಕನಸಿನಂತೆ ತೋರಿ ಅಡಗ್ತದ. ಇದಕ್ಕಿದ್ದಂಗೆ ಇರುವುದಿಲ್ಲ, ಇದು ಈಗಿನ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು, ಜನಿಸಿ ಕೆಡದ ಚಿನ್ಮಯಾತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಯಾವಾಗಲೂ ಇದ್ದದ್ದು ಹುಟ್ಟು ಸಾವುಗಳಿಗೆ ಒಳಪಡದ, ಯಾವಾಗಲೂ ಇದ್ದದ್ದು ಅದು ಹುಟ್ಟುವುದೂ ಅಲ್ಲ ಸಾಯುವುದಲ್ಲ. ಹುಟ್ಟೈತಿ ಅಂದ ಬಳಿಕ ಅದಕ್ಕೆ ಸಾವು ಬೆನ್ನೈತಿ, ತೋರೆ ಐತಿ ಅಂದ ಬಳಿಕ ಅದು ಅಡಗ್ತೈತಿ. ಇದು ತೋರದೆ ಅಡಗದೆ ಇದ್ದದ್ದು ಯಾವುದೈತಿ ಅದು ಸತ್ಯ. ಸತ್ಯ ಅದು ತೋರುವುದಿಲ್ಲ, ಅಡಗುವುದಿಲ್ಲ. ಮಿಥ್ಯಾ ವಸ್ತುಗಳು ತೋರ್ತಾವ, ಅಡಗ್ತಾವ. ಇದು ತೋರ್ತೈತಿ ಅಂತ ಇದಕ್ಕೆ ಮಿಥ್ಯಾ ಅಂತ ಕರೆದ. ಇದಕ್ಕೆ ಸುಳ್ಳದ, ಕೋಟಿ ಪಟ್ಟು ಸುಳ್ಳದ. ತೋರಿದ್ದೆಲ್ಲ ಅಡಗುದನ ಇದು. ಏನ್ ಈಗ ತೋರ್ತೈತೆಲ್ಲ ಇನ್ನೊಂದು ಕ್ಷಣಕ್ಕೆ ಅಡಗ್ತೈತಿ. ಏನ್ ತೋರುವುದು ಅಡಗುವುದೆಲ್ಲ ಮಿಥ್ಯ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿ ಯಾವುದೈತಿ ಅದು ಸತ್ಯ ವಸ್ತು. ಅದರ ಕಡೆ ನಾವು ಲಕ್ಷ್ಯ ಕೊಡಬೇಕಾಗೈತಿ. ಸತ್ಯವನ್ನ ಅದನ್ನ ಅವಲಂಬನ ಮಾಡಿದವರು ಯಾರೂ ಕೆಟ್ಟಿಲ್ಲ, ಅದಿಲ್ಲ. ಅಸತ್ಯವನ್ನು ನಂಬಿದವರು ಯಾರೂ ಉದ್ಧಾರ ಆಗಿಲ್ಲ. ನಾವು ಏನ್ ನಂಬೇವು ನೋಡ್ಕೋರಿ, ತೋರೆಡಗುದನ್ನು ನಂಬ್ಕೊಂಡು ಕುಂತೇವಿ. ಇವೆಲ್ಲ ಇಂದ್ರಿಯಗಳ ಗೋಚರ ಆಗುವುದೆಲ್ಲ ತೋರೆಡಗು ಜಗತ್ತಿದೆಲ್ಲ. ಇದು ಕಾಲಾಂತರದಲ್ಲಿ ನಾಶ ಆಗುವುದಂತೆ ಗ್ಯಾರಂಟಿನ. ಇದನ್ನು ಯಾರು ನಂಬ್ಕೊಂಡು ಕುಂತಾರ ಅವ್ರಿಗೆ ಎಂದೂ ನೆಮ್ಮದಿ ಸಿಗುವುದಿಲ್ಲ. ಯಾವಾಗಲೂ ಇದ್ದ ವಸ್ತು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಕೊಡ. ಯಾವಾಗಲೂ ಇದ್ದದ್ದು ಯಾವುದು ಅಂದ್ರೆ ಅದ ನಿನ್ನ ನಿಜ. ನೀ ಇಲ್ಲದಂಗೆ ಯಾವಾಗ ಕೇಳ. ಇವೆಲ್ಲ ಶರೀರಾದಿಗಳು ಇಲ್ದಂಗೆ ಅಕ್ಕಾವ, ನೀ ಇಲ್ದಂಗೆ ಅಕ್ಕ. ಅರಿವು ಇರುವ ಆನಂದ ಯಾವಾಗಲೂ ಇದ್ದದ್ದು. ಅದಕ್ಕೆಂದೂ ಅದು ಅವಿನಾಶಿ ಆದದ್ದು, ಅದು ಎಂದೂ ನಾಶ ಆಗುವುದಿಲ್ಲ. ಅದು ಇದ್ದ ವಸ್ತು, ಅದು ಇದ್ದ ವಸ್ತುವಿಗೆ ಬಾಧೆ ಇಲ್ಲ. ಇಲ್ಲದ ವಸ್ತುವಿಗೆ ಅಸ್ತಿತ್ವ ಇಲ್ಲ. ಅವಕ್ಕೆ ಅವನು ಅದಾವಂತ ಕಲ್ಪಿಸ್ಕೊಂಡು ಕುಂತೀನಿ. ನೀವ್ಯಾರು, ನಿಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೋರಿ. ಯಾಕೆ ಅವನು ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೋತಿರು? ಕನಸಿನ ಕಾಂಡ ಕನಸಿನ ಕೂಡ ಅಷ್ಟ ಅದು. ಕರ್ಮಕಾಂಡ ಎಲ್ಲ ಕನಸಿನಿಂದ ಅದು. ನಿನ್ನ ಅರಿವಿನೊಳಗೆ ಇಲ್ಲ ಅದು. ಅಜ್ಞಾನದ ಪೂರ್ಣ ಅಜ್ಞಾನದೊಳಗೂ ಇಲ್ಲ, ಪೂರ್ಣ ಸುಜ್ಞಾನದೊಳಗೂ ಇಲ್ಲ. ಎಲ್ಲ ಅರಿವಿನೊಳಗೈತಿ ನಿನ್ನ ಕರ್ಮಕಾಂಡ. ಕರ್ಮಕಾಂಡ ಏನೋ ಇವಾಗ ಸುಖ ಕೊಡ್ತೈತಿ ಅಂತ. ಎಷ್ಟು ಕೊಟ್ಟೈತಿ ಉಪ ನಮ್ಮಪ್ಪ ನಿನಗೆ? ಪುಳ್ಳ ಯಾಕೆ ಹೇಳ್ಕೊತ ಅಡ್ಡಾಡ್ತಿ? ಕರ್ಮಕಾಂಡದಾಗ ಜರ ಸುಖ ಇದ್ದಿದ್ರೆ ಜ್ಞಾನಕಾಂಡ ಎದಕ್ಕೆ ಬೇಕಾಗಿತ್ತು ನಿನಗೆ? ವೇದಗಳ ಅಂತ್ಯ ಭಾಗ ಜ್ಞಾನಕಾಂಡದ, ಪೂರ್ವ ಭಾಗ ಕರ್ಮಕಾಂಡದ. ಕರ್ಮಕಾಂಡದ ಜರ ಸುಖ ಕೊಟ್ಟಿದ್ರೆ ಅಂತ್ಯ ಭಾಗ ವೇದಾಂತ ಎದಕ್ಕೆ ಬೇಕಾಗಿತ್ತು ನಿನಗೆ? ಜ್ಞಾನಕಾಂಡ. ಇದು ಬ್ಯಾಸರಾಗಿ ಅಲ್ಲಿಗೆ ಬಂದಿ, ವೇದಾಂತಕ್ಕೆ ಬರಬೇಕಾಗೈತೆ. ಯಾವಾಗಲೂ ವೇದಾಂತ ವಾಕ್ಯದೊಳಗೆ ಅದರೊಳಗೆ ತೊಡಗಿದೆ ಅಂದ್ರೆ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತಿ. ವೇದಗಳ ಅದಾಗ ಅಭ್ಯಾಸ ಬರೀ ಕರ್ಮಕಾಂಡ ಅದನ್ನ ಮಾಡ್ಕೋತ ಕೂತ್ರೆ ಅದರಿಂದ ಏನು ಅನಿತ್ಯವಾದದ್ದು ಅದವು. ಕರ್ಮದ ಫಲ ಎಲ್ಲ ಅನಿತ್ಯದ ಮತ್ತು ದುಃಖ ಕೊಡ್ತೈತಿ. ಅಲ್ಲಿಂದ ಅದನ್ನು ಮಾಡೋದ್ರಾಗ ಏನೂ ಲಾಭ ಇಲ್ಲ. ಅದಕ್ಕೆ ತಿಳಿದವರು ಕರ್ಮವನ್ನೆಲ್ಲ ಕೈಬಿಟ್ಟು ಕೆಡಲಾರದಂಥ ವಸ್ತು ಯಾವುದೈತಿ ಅದನ್ನು ತಿಳ್ಕೋಬೇಕಂತ ಜ್ಞಾನದ ಕಡೆ ಲಕ್ಷ್ಯ ಕೊಟ್ಟು. ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದ ಉತ್ತಮಂ ಅಂತ. ಅದಕ್ಕೆ ಕರ್ಮಕಾಂಡ ಏನು ಮಾಡೋದು?
ಕರ್ಮಕಾಂಡದ ಬೆನ್ನು ಹತ್ತಿದವರೆಲ್ಲ ಏನಾಗ್ಯಾರ ನೋಡ್ಕೊರಿ. ಏನ್ ನೆಮ್ಮದಿ ಅನ್ನೋದಿಲ್ಲ ಇಲ್ಲ ಅದರಿಂದ. ಪಳ್ಳ ಯಾಕೆ ಹೇಳ್ಕೊತ ಕುಂಟ್ರು? ಹೊಟ್ಟಿ ತುಂಬ್ಕೊ ಒಂದು ಅಡ್ಡಾಡೋ ಕೆಲಸ ಅದು. ಇಲ್ಲದ ದೇವ್ರನ್ನ ಕಲ್ಪನಾ ಮಾಡಿ ಅದಕ್ಕೆ ಪೂಜಾ ಮಾಡೋದು, ಅಭಿಷೇಕ ಮಾಡೋದು, ಇಲ್ಲದನ್ನ ನಿಮ್ಗೆ ಆ ಫಲ ಸಿಗ್ತೈತಿ ಈ ಫಲ ಸಿಗ್ತೈತಿ ಅಂತ ಆಶಾ ಹುಟ್ಟಿಸಿ ಜನರನ್ನೆಲ್ಲ ಸುಲಿಗೆ ಮಾಡೋ ಕೆಲಸ ಅದು. ಏನ್ ಮಾಡೋದು? ಕರ್ಮಕಾಂಡ. ಗಣೇಶನೊಳಗಿನ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ಅವೇನ್ ಕೊಡ್ತಾವು ನಿನಗ? ಹ ಅವು ಜರ ನಿಮ್ಗೆ ಕೊಟ್ಟಿದ್ರೆ ಇಷ್ಟೇ ಯಾಕೆ ಸಂಕಟ ಪಡ್ತಿದ್ರಿ? ಹಂಗಾರ ಕರ್ಮ ವಾಸನೆಯಿಂದ ಎಂತೆಂಥ ಕರ್ಮ ಮಾಡ್ತೀವಿ ಅದಕ್ಕೆ ವಾಸನೆಗೆ ಅನುಗುಣವಾಗಿ ಕನಸು ಬೀಳ್ತಿರ್ತಾವ. ನಮಗೆ ಏನು ಬೇಕಾಗೈತಿ ಅದ್ರ ನೆನವಿನಾಗಿದ್ರೆ ಅದಿರ್ತೈತಿ. ನಾವು ಅದ್ರ ನೆನವಿನಾಗಿದ್ದೇವೆ, ಬೇಕಾದದ್ರ ನೆನವಿನಾಗಿದ್ದೇವೆ, ಬೇಡಾದದ್ರ ನೆನವಿನಾಗಿದ್ದೇವೆ. ನಾವು ಏನು ನೆನಪು ಮಾಡಾಕತ್ತೀವಿ ಅದ್ರಾಗ ನಮಗೆ ಬೇಕಾದದ್ದು ಐತೇನೋ ನೋಡ್ಕೋರಿ. ನಾವು ವಿಷಯಗಳ ನೆನಪು ಮಾಡಾಕತ್ತೀವಿ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದರಾಗ ಸಿಗ್ತೈತೇನ? ಅದ್ರಾಗ ಇಲ್ಲ. ಅದರಾಗ ಜರ ಸಿಕ್ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರು. ಒಬ್ಬರ ಅದರಿಂದ ಸುಖ ಹೊಂದಿದೀವನ್ನ ಅವ್ರನ್ನ ಜಗತ್ತಿನ ಇತಿಹಾಸದೊಳಗೆ. ಬಾಳೆ ಸುಖ ಸಿಗ್ತೈತೆ ಅಂತ ಬಾಳೆದ ಬೆನ್ನು ಹತ್ತಿ ಸುಖ ಹೊಂದಿದವ್ರು ಯಾರದಾರ ಹೇಳಿ ಜಗತ್ತಿನ? ಅದಕ್ಕೆ ವಿಚಾರ ಮಾಡಿ ನೋಡ್ಕೋ. ಇನ್ನೂ ಅದ್ರ ಬೆನ್ನು ಇನ್ನ ಸಿಗ್ತೈತಿ ಅನ್ನೋ ಬುದ್ಧಿ ಹೋಗವಲ್ದು. ಮುಂದರ ಸಿಗ್ತೈತಿ ಎಷ್ಟು ಅದು ಎಷ್ಟೋ ಜನ್ಮಗಳಾದ್ರು, ಎಷ್ಟೋ ಜನ್ಮಗಳನ್ನ ತಿರ್ಕೊಂತ ಬಂದಿ, ಇನ್ನೂ ಅದರಿಂದ ಆಗುದಿಲ್ಲ. ಇನ್ನೂ ಎಷ್ಟು ಕೋಟಿ ಜನ್ಮ ಹುಟ್ಟಿ ಬಂದರೂ ಅದರಿಂದ ನಿನಗೆ ಸುಖ ಶಾಂತಿ ಸಿಗುವುದಿಲ್ಲ. ನಿನ್ನಿಂದಲೇ ನಿನಗೆ ಹಿತ ಆಯಿತು ಹೊರತು ಅನ್ಯ ವಸ್ತುಗಳಿಂದ ಎಂದೂ ನಿನಗೆ ಸಿಗುವುದಿಲ್ಲ. ಅದಕ್ಕೆ ನಿನ್ನೊಳಗೆ ಇದ್ದದ್ದನ್ನು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಬಾಳೆ ಚಂದ ಮಾಡ್ಬೇಕಂತ ಹೊಂಟೀನಿ, ಅದು ಚಂದಗೀಡ್ಯದ, ಎಂದೂ ಚಂದ ಆಗೋದು ಅಲ್ಲ. ನಿದ್ದೆ ಬಂದು ಹೊತ್ನ್ಯಾಗ ಮತ್ತೇನಾರ ನೆನಪು ಮಾಡಿದ್ರೆ ನಿದ್ದೆ ಸುಧಾ ಹಾರಿ ಹೋಗತಿ. ಸರಿಯಾಗಿದೆ ಕೇಳೋ ಹೊತ್ನ್ಯಾಗ ಚಲೋತಂಗ ತಿಳ್ಕೊ. ಇದು ತಿಳ್ಕೊಬೇಕಾತಂದ್ರೆ ಮನಸ್ಸಿನಾಗಿನ ಎಲ್ಲ ವಿಷಯ ವಾಸನೆ ಹೋದಾಗ ತಿಳ್ಕೊಳಕ್ ಬರ್ತತಿ. ವಿವೇಕ ವೈರಾಗ್ಯ ಶಮದಮಾದಿ ಸತ್ಸಂಪತ್ತಿ ತಯಾರಿ ಇದ್ದಾಗ ಇದರ ಜ್ಞಾನ ನಮಗಕ್ಕತಿ. ತಾತ್ಪೂರ್ತಿಕವಾಗಿ ಊರ ಕಡೆ ಲಕ್ಷ ಬಿಟ್ಟಾಗ ಇಲ್ಲಿ ಕೊಡಾಕ್ ಬರ್ತೈತಿ, ನಿಮ್ಗೆ ಕೇಳಿಕ್ ಬರ್ತೈತಿ. ಹೌದು, ಅತ್ತಾಗೆಲ್ಲ ಮರ್ತು ಬಂದು ಕುಂತಾಗಿತ್ತು ಈತೈತಿ. ಇಲ್ಲಿ ಬಂದು ಕುಂತು ಅದ್ರ ನೆನಪು ಮಾಡ್ಕೊತ ಕೂತ್ರೆ ಏನಾತೋ ಏನು ಇಲ್ಲೋ ಇದ್ರ ಕಡೆ ಲಕ್ಷ್ಯ ಇರೋದಿಲ್ಲ. ವೈರಾಗ್ಯ ಬರದ ಹೊತ್ತು ಮಾತಿನ ಜ್ಞಾನ ಚೈನಿ ಹೊಡಿಲಿಕ್ಕೆ ಅಷ್ಟ ಆಕತಿ. ವೈರಾಗ್ಯನೇ ಇಲ್ಲ, ತ್ಯಾಗನೇ ಇಲ್ಲ. ತ್ಯಾಗ ಇಲ್ಲದ ವೇದಾಂತ ಏನ್ ಮಾಡೋದು? ಗೊಡ್ಡೆಮ್ಮಿದ್ದಂಗ. ಎಷ್ಟು ಹಿಡಿದು ಕೇಳುದು ಮಾಡಿದ್ರು ಒಳಗೆಲ್ಲ ಗಂಟನ್ಯಾಗ ವಿಷಯದ ಬಾಳ್ಯದ ಕಡೆನ ಆಸಕ್ತಿ ಐತಿ. ಒಳ್ಳೆ ಹಿಡಿದು ಕೇಳುದು ಮಾಡ್ತೈತಿ, ಮತ್ತೆ ಅದ್ರಾಗ ಬೀಳುತ್ತೆ. ವೈರಾಗ್ಯ ಬರುವುದು ಭಾಳ ಕಠಿಣ ಐತಿ. ಅದು ಮಂದಿಗೆ ಕಾಣೋ ಹೊರಗೆ ತೋರಿಸೋದಲ್ಲದು. ನೀವು ಹೊರಗೆ ಸೋಗಾಕಿರೋದು ವೈರಾಗ್ಯದ ಗುರ್ತನ ಅದು. ತಲೆ ಬೋಳ್ಸಿರೋನು ವೈರಾಗ್ಯ ಬರ್ತೈತಿ. ವಿಷಯ ವಾಸನ ಹೋಗಿ ಅವನು ತಲೆ ಬೋಳ್ಸಿದವರು ಯಾಕ್ರಿ? ಬಟ್ಟಿ ಬದಲು ಮಾಡ್ರಿ, ಚಂದ ಉಟ್ರು ಹೋಗತ್ತೇನ? ಅದು ಬಿಳ್ದ ಉಟ್ರು ಹೋಗತಿ, ಬೆಳ್ಳಕ್ಕಿ ಮರಿ ಹಂಗಾದ್ರೆ ಹೋಗತ್ತೇನ? ಒಳಗದ ವಾಸನ ಮಂದಿಗೇನು ಗೊತ್ತಕೈತಿ? ಏನ್ ಅದನ್ನು ಯಾವುದೇ ಬಾಹ್ಯ ಚಿಹ್ನೆಯಿಂದ ಗುರುತಿಸ್ಲಿಕ್ಕೆ ಬರುದಿಲ್ಲ ವೈರಾಗ್ಯವನ್ನ. ಕ್ಯಾಮಿ ಬಿಟ್ರೆ ವೈರಾಗ್ಯ ಬಂತಂತ ಅವಂಗೆ ಯಾವ ಆಶಾನೂ ಆಗುದಿಲ್ಲ, ಇಚ್ಛೆ ಆಗೋದೇ ಇಲ್ಲ. ಕ್ಯಾಮಿ ಹಾಕಿದವಂಗ ಎಲ್ಲ ಕಳ್ಕೊಂಡ್ಬಿಟ್ಟಾನ ಬಿಡಂಗ, ಜ್ಞಾನ ಆಗಿಬಿಡ್ತೇವ. ಯಾಕಂದ್ರೆ ನಾನು ಸುಳ್ಳ ಡೋಂಗಿ ಮಾಡ್ತೀನಿ. ಬಾಹ್ಯ ಚಿಹ್ನದಿಂದ ಗುರುತಿಸ್ಲಿಕ್ಕೆ ಬರುದಿಲ್ಲ. ಅದು ಪೋಷಾಕಿನಿಂದ ಅದನ್ನು ನಿರ್ಣಯ ಮಾಡಕ್ ಬರ್ಬೇಕು. ಜನರನ್ನೆಲ್ಲ ಮೋಸ ಮಾಡೋ ಕೆಲಸ ಅದಿಲ್ಲ.
ವಿಷಯ ಗಳಿಕೆ ಮಾಡ್ಕೊಳಕ್ ಸೋಗ ಹಾಕೊಂಡು ಅಡ್ಡಾಡು. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂದ. ಬರೀ ಹೊಟ್ಟಿಗಾಗಿ ಕಟ್ಟಿಗಾಗಿ ಕಾಮನ ಬಟ್ಟಿಗಾಗಿ ಕಾಮನ ಕಟ್ಟಿಗಾಗಿ ಅದೆಲ್ಲ ಸೋಗ ಹಾಕೋದು ನೀವು. ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾವ ಗ್ರಂಥದಾಗ ಬರ್ದಾರ ತೆಗಿ ನೋಡು ಇಂಥದ ಸೋಗ ಸನ್ಯಾಸಕ್ಕಂತ. ಯಾವ ಗ್ರಂಥದಾಗ ಬರ್ದಾರ ತೆಗಿ ನೋಡು. ಸನ್ಯಾಸಕ್ಕೆ ಇಂಥದ ಸೋಗ ಹಾಕ್ಬೇಕಂತ ಯಾವ ಸೋಗು ಬೇಕಾಗಿಲ್ಲ. ಈ ಸೋಗ ಹಾಕಿದ್ರೆ ಜನರು ನಮ್ಮನ್ನೆಲ್ಲ ನಂಬ್ತಾರೋ, ನನಗೆ ಕಿಮ್ಮತ್ ಕೊಡ್ತಾರನ್ನೋ ಆಶೆ ಐತಿ ನಿನಗೆ. ಅದೇ ಅದಕ್ಕೆ ಬೇಕಾಗಿ ಜನರ ಕಡೆಯಿಂದ ಮಾನ ಮರ್ಯಾದೆ ಪಡಿಬೇಕನ್ನೋ ಆಶೆ ಐತೆ, ಅದಕ್ಕೆ ಸೋಗ ಹಾಕಿನಿ. ಹೌದಿಲ್ಲ? ಯಾವುದು ಇಚ್ಛಾ ಇಲ್ಲ ಅವಿಗೆ ಅದಕ್ಕೆ ಸೋಗ ಬೇಕಾಗಿದ್ರಿ. ನಿಮ್ಗೆ ಅದಕ್ಕೆ ಬೇಕಾಗಿ ನಿಮ್ಮ ಮಾನ ಮರ್ಯಾದೆ ನನಗೆ ಅದಕ್ಕೆ ಬೇಕಾಗಿ ಬೇಕಾಗಿಲ್ಲ ನಮ್ಗೆ. ಬ್ರಹ್ಮವನ್ನು ಯಾವ ತಿಳ್ಕೊಂಡಿರ್ತಾನ ಅವ ಪರಮ ಪುರುಷಾರ್ಥವನ್ನು ಹೊಂತಾನ. ಅದಕ್ಕೆ ಪುರುಷಾರ್ಥ ಸಿದ್ಧಿಗಾಗಿ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದೊಳಗೆ ತೊಡಗಿದಾಗ ನಮಗೆ ಪುರುಷಾರ್ಥ ಸಿದ್ಧಿ ಆಗ್ತದೆ. ಪುರುಷಾರ್ಥ ಸಿದ್ಧಿ ಅಂದ್ರೆ ಅದಕ್ಕೆ ಮೋಕ್ಷ ಅಂತ. ಮೋಕ್ಷವನ್ನು ಹೊಂದುದನ ಮುಕ್ತಿಯನ್ನು ಹೊಂದುದಕ್ಕನ ಪುರುಷಾರ್ಥ ಅಂದ. ಎದರೊಳಗೂ ರಾಗ ಇರಬಾರ್ದು, ಎದರೊಳಗೂ ದ್ವೇಷ ಇರಬಾರ್ದು. ಈ ಎರಡನ್ನು ರಾಗ ದ್ವೇಷಗಳನ್ನು ಯಾವ ಕಳ್ಕೊಂಡಿರ್ತಾನ ಅವಾಗ ಜ್ಞಾನಿ ಅಂತಾರೆ. ರಾಗದ್ವೇಷವು ವಿಮುಕ್ತೈಷ್ಟು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶ್ಯ ವಿಧೇಯಾತ್ಮ ಪ್ರಸಾದಂ ಮದಿ ಗಚ್ಚತಿ. ಅದಕ್ಕೆ ಆ ಪ್ರಸಾದ ಅವ ಎಂಥ ಪ್ರಸಾದ, ಅದನ್ನು ತಗೊಂಡು ಅದನ್ನು ನೀನು ಅಮೃತ ಕಿವಿಲೆ ಕೇಳುವ ಪ್ರಸಾದ, ಬಾಯಿಲೆ ಉಣ್ಣೋದು ಅಲ್ಲೇದ. ಈ ಪ್ರಸಾದ ಬಾಯಿಲೆ ಉಂಡದ್ದು ಅದು ಬಾಯಿಲೆ ಉಂಡದ್ದ ನರಕಾಗಿ ಹೋಗತ್ತೆ. ಅದು ಮುಂಜಾನೆ ಹುಟಿ ಹಾಯಿಸ್ಬಿಡ್ತಿ. ಕಿವಿಲೆ ಉಂಡದ್ದ ಪ್ರಸಾದ ಅಂತ. ಏನ್ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಶ್ಯೋಪಜಾಯತೆ ಅಂತ. ಎಲ್ಲ ಅತ್ಯಂತ ದುಃಖ ನಿವೃತ್ತಿಯಿಂದ ನಮ್ಮನ್ನು ಪಾರು ಮಾಡೋದು ಅದಕ್ಕೆ ಪ್ರಸಾದ ಅಂತ. ಮಹಾತ್ಮರಿಟ್ಟವಾದ ಪ್ರಸಾದ ತಗೋಗ್ತಾ ಇರಲಿಲ್ಲ ನಾವು. ಅವ್ರ ಹೆಸರಿನ ಮ್ಯಾಗ ಗಂಟು ಹೊಡ್ಕೊಂತ ಅಡ್ಡಾಡಾಗತ್ತೆ. ನೀನೇ ಪರಬ್ರಹ್ಮ ಸ್ವರೂಪನಿದ್ದಿ, ಆನಂದ ಸ್ವರೂಪನಿದ್ದಿ ಅಂತ ತಿಳ್ಕೊಂಡು ಉಳ್ಕೊಳಕ್ತಾ ಇರಲಿಲ್ಲ ನಾವು. ಅದನ್ನ ಹೇಳಿದ್ರಿಲ್ಲ, ನೀವೇನದಿರಿ ಅದನ್ನ ನಾವು ಹೇಳ. ಇಲ್ಲದ ಹೇಳಕ್ ನಮ್ಮ ಅಪ್ಪ ಕಲಿಸಿಲ್ಲ, ನನಗೆ ಸುಳ್ಳು ಹೇಳಕ್ ಕಲಿಸಿಲ್ಲ ಅಂತಿದ್ರು. ನೀವೆಲ್ಲರೂ ದೇವಸ್ವರೂಪಿಗಳದೀನಿ. ಏನು ನೀ ಎಷ್ಟು ಜನ್ಮ ಈ ದೇಹ ನಾನಂತ ತಿಳ್ಕೊಂಡು ದೇಹ ನೀವು ಆಗಕ್ಕೆ ಸಿಕ್ಕಿಲ್ಲ. ನೀವೆಲ್ಲರೂ ದೇವಸ್ವರೂಪಿಗಳದೀನಿ ನೋಡ್ಪ. ನೀವು ಅದ್ರ ಕಡೆ ಲಕ್ಷ್ಯ ಇಲ್ಲ, ಮರ್ತೀರಿ. ಅದನ್ನು ಅರಿಯುವಂಥ ಪ್ರಯತ್ನ ಈಗ ಮನುಷ್ಯನ ಜನ್ಮದೊಳಗೆ ಮಾಡ್ಕೋರಿ. ಅದನ್ನು ನೀವ್ಯಾರು, ನಿಮ್ಮ ನಿಜ ಸ್ವರೂಪ ಏನು ಅಂತ ತಿಳ್ಕೊಡಿ. ತಿಳ್ಕೊಂಡು ದೊಡ್ಡ ಲಾಭ ನಿನಗೆ. ತಿಳ್ಕೊಳ್ಳೋದು ಬಿಟ್ಟು ದೊಡ್ಡ ಹಾನಿ ಅದು. ಏನು ಸದ್ಯಕ್ಕೆ ತಿಳ್ಕೊಂಡು ದೊಡ್ಡ ಲಾಭ. ಈ ಹಚೇತ್ ಅವೇದಿತ್ ಸತ್ಯಮಸ್ತಿ ನಚೇತ್ ಅವೇದಿತ್ ಮಹತಿ ವಿನಷ್ಟಿ. ಭಾಳ ಹಾನಿಯನ್ನು ಅನುಭವಿಸ್ಬೇಕು. ಯಾಕೆ ಇಂಥ ಮನುಷ್ಯನ ಜನ್ಮ ಮತ್ತೆ ನಿನಗೆ ಸಿಗೋದು ದುರ್ಲಭ. ಸಿಕ್ಕತ್ತಾಗಿ ಮನುಷ್ಯನ ಜನ್ಮದ ಸದುಪಯೋಗ ಮಾಡ್ಕೋ. ಎದಕ್ಕೆ ಬಂದೈತಿ ಅನ್ನೋದನ್ನು ತಿಳ್ಕೊ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗ, ಇಂದ್ರಿಯಗಳ ಮಜಾದ ಕಾಲ ಸತ್ವಾರ ಎದಕ್ಕೆ ಬಂದ? ಅದು ಬರೀ ತಿನ್ನೋದು ತಿನ್ಕೋದು ತಿಕ್ಕೋದು ಮಾಡಿ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ನಾವು ಇದ್ರ ಕಡೆ ಇರುವಿನ ಕಡೆ ಲಕ್ಷ ಕೊಟ್ಟ ಅಂದ್ರೆ ತನ್ನ ಸ್ವರೂಪದ ಕಡೆ ಲಕ್ಷ ಕೊಟ್ಟವ. ಇದ್ರ ಬಗ್ಗೆ ಅವಾಗ ಹೆಸರಿರೋದ್ರ ಬಿಟ್ಟ ಅದರ ಬಗ್ಗೆ ಉದಾಸೀನ ಆಗ್ತಾನೆ. ಎಲ್ಲದರ ಬಗ್ಗೆ ಯಾವ ಜೀವನ ವೃತ್ತಿ ವಿಷಯ ಭೂಗಳ ಕಡೆ ಉದಾಸೀನವನ್ನು ಹೊಂದತಿ, ಆ ವೃತ್ತಿಗೆ ಈ ಅನುಭವ ಆಕೈತೆ, ನಿಜವಾದ ಇರುವಿನ ಅನುಭವ. ಶರೀರದ ಅಭಿಮಾನ ಹೋಗೈತೇನೆ, ಜಾತಿ ಅಭಿಮಾನ ಹೋಗೈತಿ. ಶರೀರದ ಅಭಿಮಾನ ಜಾತಿ ಅಭಿಮಾನ ಬಿಡ್ಲಿಕ್ಕೆ ಮುಕ್ತಿ ಎಂದ ಆಗ್ಬೇಕು ನಿನಗೆ. ನಾವು ಲಿಂಗಾಯತರಾಮ ಹೋಗಿವೇನೋ ಹೊಲಸನಾರಾಮಿಗೆ ನೋಡ್ಕೋ.
ಆ ಲಿಂಗಾಯತ್ರ ಎತ್ತರವಾಗಿ ನೋಡ್ಕೋ ನೀನು ಮಾಡ್ಕೊಂಡಿ ಜಾತಿ ಕಲ್ಪನಾ ಹಿಡ್ಕೊಂಡು ಅವ್ನಿಗೆ ಜ್ಞಾನ ಆಕೈತೇನ ಜಾತಿ ಅಭಿಮಾನ ಹೋಗ್ಬೇಕು ಏನ್ ಶರೀರ ಯಾವ ಜಾತಿ ಇದೆ ಶರೀರ ಯಾವ ಜಾತಿ ಇದೆ ಎಲ್ಲ ಶರೀರ ಪಂಚಭೂತಾದಿಗಳಿಂದ ನಿರ್ಮಾಣ ಆಗೈತಿ ಶರೀರ ಯಾವ ಜಾತಿ ಇದೆ ಹೇಳೋಣ ಪಂಚಭೂತಾದಿಗಳು ಯಾವ ಜಾತಿವು ಪಂಚಭೂತಾದಿಗಳು ಯಾವ ಜಾತಿವು ಅವಕ್ಕೆ ಜಾತಿ ಇದಾವನ ಬೆಳಕು ಯಾವ ಜಾತಿ ಇದೆ ಗಾಳಿ ಯಾವ ಜಾತಿ ಇದೆ ನೀರು ಯಾವ ಜಾತಿ ಇದೆ ಭೂಮಿ ಯಾವ ಜಾತಿ ಇದೆ ಎಲ್ಲರೂ ಅದಾರಿಲ್ಲ ಅದ್ರ ಮ್ಯಾಗ ಗಾಳಿ ಮ್ಯಾಗ ಭೂಮಿ ಮ್ಯಾಗ ಬೆಳಕಿನ ಬದುಕಾಕೈತಿ ನಾವು ನೀ ನಮ್ಮ ಜಾತ್ಯವಲ್ಲ ಅಂದ್ರೆ ಕುಡಿಯುವುದೊಂದೇ ನೀರು ನಡೆಯುವುದೊಂದೇ ನೆಲ ಸುಡುವ ಅಗ್ನಿ ಒಂದೇ ಇರುತ್ತಿರಲು ನಡುವೆ ಕುಲಗೋತ್ರ ಜಾತಿ ಎತ್ತನದು ಸರ್ವಜ್ಞ ಅಂತ ಏನ್ ಆರಾಮ್ ನಿನ್ನಲ್ಲಿ ಕಂಡು ಯಾವ್ದರ ಕಟ್ಟಿಗ್ಯಾಗ ಯಾವ್ದಾರ ನಾಮರೂಪದಾಗ ಕಂಡೆ ನಾನು ನೀ ಕಲ್ಪಿಸ್ಕೊಂಡ ನಾಮರೂಪ ನಿನಗೆ ಆರಾಮ್ ನೆನಪಿ ತಂದು ಕೊಡ್ತಾವನು ನಾಮರೂಪ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ ಆರಾಮ್ ನೆನಪು ಬರುದಿಲ್ಲ ನಿನಗೆ ಮೊದಲಿಗೆ ಇಲ್ಲವು ಮೊದಲಿಗೆ ಅವು ನಾಮರೂಪ ಬೇಕು ಮೊದಲಿಗೆ ಇಲ್ಲವು ನಾಮರೂಪ ಅವನ್ನ ಯಾಕೆ ನೆನಪು ಯಾವನ ಬಿಡ್ಬೇಕಾಗಿರ್ತೈತಿ ಅವನ್ನ ನೆನಪು ಮಾಡ್ಕೊಂಡು ಹೋಗ್ಕೊಂಡು ಕೆಲಸ ಏನೈತಿ ಒಂದು ನಿತ್ಯ ಒಂದು ಅನಿತ್ಯ ಒಂದು ತೋರಿಕೆ ಒಂದು ಇರುವಿಕೆ ನೀನು ಏನು ತೋರಿಕೆ ನೀನು ಒಂದು ಸಮಾಧಿ ಒಂದು ಅಸಮಾಧಿ ಶಬ್ದ ಬೇರೆ ಬೇರೆ ಆದ್ಮೇಲೆ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಹೊಡೆದಾಡ್ತೀವಿ ಇಲ್ಲದನ್ನು ಕಲ್ಪಿಸ್ಕೊಂಡು ಕಲ್ಪನಾದ ಬೆನ್ನು ಹತ್ತಿ ತಿರ್ಕೊಂತ ಅಡ್ಡಾಡ್ತೀವಿ ಕರ್ಮೋಪಾಸನೆಗಳೆಲ್ಲ ಕಲ್ಪಿತದವು ಕರ್ಮೋಪಾಸನೆಗಳಿಂದ ಮುಕ್ತಿ ಎಂದೂ ಆಗುದಿಲ್ಲ ಎರಡನೇದವ್ರು ಹೇಳ್ತಾರಂತ ಅದನ್ನ ನಂಬಕ್ ಹೋಗ್ಬೇಡ ಸ್ವತಃ ನಿನ್ನ ಅನುಭವಕ್ಕೆ ಬಂದ್ರೆ ಅದನ್ನ ನಂಬು ನಾ ಹೇಳ್ತಾನಂತೂ ನಂಬೇಡ್ರಿ ಅಂದ್ರೆ ಸ್ವತಃ ನಿಮ್ಮ ಅನುಭವದ ವರೆಗೆ ಹೆಚ್ಚು ನೋಡ್ಕೋರಿ ಏನ್ ಅನುಭವ ಶ್ರೇಷ್ಠವಾದದ್ದು ಯಾರು ಬೇಕಾದ್ರೆ 3 ಕಣ್ಣು ಬಂದು ಹಚ್ಕೊಂಡು ನಿಂತಾನ ಅವ್ ಬಂದು ಹೇಳ್ಯಾನಂದ್ರು ನಂಬಕ್ ಹೋಗ್ಬೇಡ 3 ಕಣ್ಣು ಹಚ್ಕೊಂಡು ಬಂದು ನಿಂತ ಅವ್ ಹೇಳ್ತಾನಂದ್ರು ನಂಬೇಡ ಸ್ವತಃ ನಿನ್ನ ಅನುಭವವನ್ನು ನೋಡು ಸ್ವಾನುಭವ ಶ್ರೇಷ್ಠವಾದದ್ದು ಅಂತ ನಿನಗೆ ಸಮಾಧಾನ ಶಾಂತಿ ಸಿಕ್ಕೈತಿಲ್ಲ ನೋಡ್ಕೊ ಇಡೀ ಜಗತ್ತಿನ ಕೋರ್ಟ ನಿನಗೆ ಸ್ವಾಮಿ ಜಗದ್ಗುರು ಅಂತ ನಿರ್ಣಯ ಕೊಟ್ರೆ ನಿನಗೆ ಆರಾಮ ಇರ್ತೀಯ ನಿನ್ನ ಮನಸ್ಸಿನ ವಾಸನ ಕಳ್ಕೊಂಡು ಜ್ಞಾನ ಮಾಡ್ಕೊಂಡಾಗ ನಿನಗೆ ಆರಾಮ ಇರಾಕ್ ಬರ್ತೈತಿ ಜನರು ಹೋಗತ್ತಾರೆ ಬಾ ಚಲೋಪ್ಪ ಸ್ವಾಮಿಗಳ ಜ್ಞಾನ ಆಗೈತೆ ಆಗ್ತೈತೆ ನಿನಗೆ ಅವ್ರು ಆಗೈತೆ ಅಂದ್ರೆ ಜಗತ್ತೆಲ್ಲ ಹೊಗಳಿದ್ರೂ ಆಕೈತೆ ಜ್ಞಾನ ಆಗಿರುದಿಲ್ಲ ಅವ ಅಜ್ಞಾನ ಆದವಾಗ ಅವ ಅಜ್ಞಾನಿ ಅದಾನಂದ್ರೆ ಅವಾಗ ಏನಾಗಬೇಕಾಗೈತೆ ಏನಾಗಬೇಕಾಗೈತೆ ಅವ ಜ್ಞಾನ ಆಗೇ ಬಿಟ್ಟಿರ್ತೈತಿ ಜಗತ್ತೆಲ್ಲ ಅವಾಗೇನು ಜ್ಞಾನ ಆಗೈತೆ ಅಂದ್ರೆ ಅವ್ರ ಹೊಗಳಿಕೆನೂ ಬೇಕಾಗಿಲ್ಲ ಏನ್ ಅವ್ರು ಹೊಗಳಿದ ಮ್ಯಾಗ ಅವಾಗ ಜ್ಞಾನ ಆಕೈತಿ ಬೇಕಾಗಿಲ್ಲ ಜಗತ್ತಿನ ಹೊಗಳಿಕೆ ತೆಗಳಿಕೆಗಳ ಕಡೆ ಲಕ್ ಕೊಡಕ್ ಹೋಗ್ಬೇಡ ಇದು ಅಜ್ಞಾನಿಗಳ ಜಗತ್ತು ಅನುಕೂಲ ಆದ್ರೆ ನೀನು ಹೊಗಳ್ತಾರ ಪ್ರತಿಕೂಲ ಆದ್ರೆ ತೆಗಳ್ತಾರ ಏನ್ ಬಲ್ಲವರು ಹೌದು ಅನ್ನಬೇಕು ನಿನಗೆ ಹಂಗ ನೀನು ವರ್ತನ ಇಲ್ಲ ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನ ಶಾಂತ ರಸದು ಬಣ್ಣಿಸುವ ವರ್ತನ ಅಂಥವರು ಸಮಾಧಾನ ಶಾಂತಿಯನ್ನು ಯಾರು ಹೊಂದಿರ್ತಾರೆ ಅವರು ಹೌದಪ್ಪ ಅನ್ಬೇಕು ನೀನು ಹಂಗೆ ನಿನ್ನ ವರ್ತನ ಇರ್ಬೇಕು ನಿನ್ನ ಆಚರಣೆ ಇರಬೇಕು ನೀವು ಆರಾಮಿರೋದನ್ನ ಯಾರ ನಿರ್ಣಯ ಕೊಟ್ಟ ಮ್ಯಾಗ ಇರಾಕ್ ಬರ್ತದೆ ಅದನ್ನ ನಿದ್ದೆ ಹತ್ತಿದ್ದು ಆರಾಮಿದ್ದು ನಮಗ್ ಗೊತ್ತು ಇನ್ನೊಬ್ಬರಿಗೆ ಗೊತ್ತವ
ನಿನಗೆ ಗೊತ್ತಿಲ್ಲ, ನಿನ್ನ ಅನುಭವ ನಿನಗೆ ಗೊತ್ತದ. ನೀ ಎಷ್ಟರ ಮಟ್ಟಿಗೆ ನೀ ಅದ್ರಾಗ ಅನುಭವ ತೊಗೊಂಡು ನಿನಗೆ ಗೊತ್ತು. ಬರೀ ಮಾತಾಡಕ್ಕೆ ಎಲ್ಲರಿಗೂ ಗೊತ್ತೈತಿ, ಮಾತಾಡಿದ ಕೂಡಲೇ ಜ್ಞಾನ ಆದಂಗೆ ಆಕೈತಿ. ಯಾವ್ದಾರ ವರ್ಣಾಶ್ರಮ ಸಂಕೇತ ಹಿಡ್ಕೊಂಡು ಕೂತ್ರೆ ಸಂಕಟ ಬಿಡ್ತೈತೆ ನೀನು. ಸನ್ಯಾಸಿ ಆಗೇನಂದ್ರೆ ನೀ ಅದ್ರದ್ದು ಸಂಕಟ ಇರಬಾರ್ದು ನಿನಗೆ. ಅಂದ್ರೆ ನೀ ಸನ್ಯಾಸಿ, ಯಾವ ಚಿಂತೆನೂ ಇರಬಾರ್ದು. ಆರಾಮು ಟನ್ಕ ಪನ್ಕ ಹಾರಾಡ್ತೈತಿನ, ಜಿಗದಾಡ್ತೈತಿನ ಆರಾಮ್. ಏನು ಗೆಜ್ಜಿ ಕಟ್ಕೊಂಡು ಕುಣಿತಿದ್ವ? ಬಾರ್ಸ್ಯಾಡು ಸಪ್ಪಳಕ್ಕ ಯಾಕ್ರಿ ಹೊರಬೀಳ್ತೈತಿನ ಅದು? ಸಪ್ಪಳ ಮಾಡಿದ ಕೂಡಲೇ ಆರಾಮ್. ಯಾವ ಸಪ್ಪಳನೂ ಬೇಕಾಗಿಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಕಲ್ಪನಾರಹಿತ ಆಗಿರ್ಲಿಕ್ಕೆ ಪ್ರಯತ್ನ ಮಾಡೋರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ? ಏನ್ ಎಲ್ಲ ಕಲ್ಪನಾ ಅಡಿಗಿದಾಗ ಅನುಭವ ಬರುವಂತ ಸ್ಥಿತಿ ಇದು. ಏನ್ ಅದಕ್ಕೆ ಪೂಜೆ ಅಂತಾರೆ. ಕಲ್ಪನಾರಹಿತ ಇರುವಿನ ಅನುಸಂಧಾನಕ್ಕನ ಪೂಜೆ ಅಂತ ಕರೆದ್ರು. ಭಾವ ಲಯ ಆಗ್ಬೇಕು. ಎಲ್ಲ ಕಲ್ಪನೆಗಳೆಲ್ಲ ಅಡಿಗೆ ಹೋದಾಗ ಪೂರ್ಣ ಇರುವಿನ ಅನುಭವ ನಮ್ಗೆ ಆಗ್ತದೆ. ಹೊರಗಿನ ಇವನ್ನೆಲ್ಲ ಹಿಡ್ಕೊಂಡು ಕುಂತು ಏನ್ ನಾವು ಎಲ್ಲ ಕಲ್ಪನಾ ಅಡಗಿಸಿದಾಗ ಅನುಭವಕ್ಕೆ ಬರುವಂತಹದ್ದನ್ನ ಹೊರಗಿನ ಕಲ್ಪನಾದಾಗ ಏನಾದ್ರು ಕಲ್ಪಿಸ್ಕೊಂಡು ಕೂತ್ರೆ ಅನುಭವಕ್ಕೆ ಬರ್ಬೇಕು. ಹೆಂಗೆ ನೀವು ಎದಕ್ಕೆ ಬೇಕಾಗಿ ಹೊರಗಿನ ಸಾಮಾನು ಬೇಕಾಗಿಲ್ಲ. ಆದ ಕಾರಣ ಯಾವುದೇ ವರ್ಣಾಶ್ರಮ ಕರ್ಮೋಪಾಸನೆಗಳಿಂದ ನಿಮಗೆ ಆನಂದ ಎಂದೂ ನಿಮಗೆ ದೊರೆಯಲಾರ. ತಿಳುವಳಿಕೆಯಿಂದ ಬುದ್ಧಿ ಯಾವಾಗ ಸಮ ಆಕತಿ, ವಿಷಮದ್ದೆಲ್ಲ ಕೈಬಿಟ್ಟ ಆವಾಗ ಆನಂದದ ಸೂತ್ರ ನಮಗೆ ಹತ್ತ. ಸಮತ್ವಂ ಯೋಗ ಉಚ್ಯತೆ ಅಂತ. ವಿಷಮದ್ದೆಲ್ಲ ಕೈಬಿಟ್ಟು ಸಮದ ಕಡೆಯಲ್ಲಿ ಯಾವಾಗ ಲಕ್ಷ ಹೋಗತಿ ಅವಾಗ ನಿನಗೆ ಯೋಗ ಅಂದ್ರೆ ಸುಖದೊಡನೆ ಸಮರಸ ಹೊಂದೋದಕ್ಕೆ ಯೋಗ ಅಂತ. ಅವಾಗ ಬುದ್ಧಿ ಸುಖದ ಅನುಭವವನ್ನು ಮಾಡ್ತೈತಿ. ನಿದ್ದೆಯೊಳಗೆ ತಾತ್ಪೂರ್ತಿಗೆ ಅಡಗಿರ್ತೈತಿ. ಏನ್ ಸಮಾಧಿ ಒಳಗೆ ಪೂರ್ಣ ಅನುಭವ ಬರ್ತದೆ. ಏನ್ ನಿದ್ದೆಯೊಳಗೆ ಅಡಗಿರ್ತೈತಿ, ವಾಸನ ನಾಶ ಆಗಿರ್ತಲ್ಲ. ಎಲ್ಲ ಜೀವಭಾವ ಅಲ್ಲಿ ಅಡಗಿರ್ತೈತಿ, ನಾಶ ಆಗಿರ್ತದೆ. ಆದರೆ ಜ್ಞಾನ ಸಮಾಧಿಯನ್ನು ಪಡೆದಾಗ ಜೀವಭಾವ ನಾಶ ಆಗಿರ್ತೈತಿ. ಅದಕ್ಕೆ ಸಮಾಧಿಯಿಂದ ಎಚ್ಚರ ಆದ ಕೂಡಲೇ ಅವಾಗ ಎಂದಿನಂತೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಬರುವುದಿಲ್ಲ, ಎಲ್ಲ ಸುಳ್ಳು ಅಂತ ಅವಾಗ ಅನುಭವ ಬರ್ತದೆ. ಅದ್ರ ನಿದ್ದೆಯೊಳಗೆ ಅಡಗಿರ್ತೈತಿ, ಮತ್ತೆ ಅದು ವ್ಯಕ್ತ ಆಗ್ತೈತಿ. ಮತ್ತು ಎಂದಿನಂತೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹೋಗಿರೋದಿಲ್ಲ. ಅದು ಇದ ಕರೆ, ಇದ ಬಾಳೆನ ಕರೆ, ಈ ಜಗತ್ತನ ಕರೆ ಅಂತ ತಿಳ್ಕೊಂಡಿದ್ರೆ ಬೆನ್ನು ಹತ್ತಿ ತಿರುಗು ಪಾಳೆ ಬರ್ತದೆ. ವಾಸನೆ ನಾಶ ಆಗಿರ್ತಲ್ಲ ನಿದ್ದೆಯಿಂದ. ಆದರೆ ಸಮಾಧಿ ಒಳಗೆ ವಾಸನೆಗಳು ಪೂರ್ಣ ನಾಶ ಆಗಿರ್ತದೆ. ಅದಕ್ಕೆ ನಮಗೆ ಬಾಧೆ ಆಗುವುದಿಲ್ಲ. ಅಜ್ಞಾನದಿಂದ ಉಂಟಾದಂಥ ವಾಸನೆಗಳು ಅಜ್ಞಾನದ ಕಾರ್ಯದಿಂದ ಎಂದೂ ಹೋಗುವುದಿಲ್ಲ. ಹೌದು, ತಪ್ಪು ತಿಳುವಳಿಕೆಯಿಂದ ಆದಂಥ ವಾಸನೆಗಳು ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಹೋಗ್ತವು. ಈ ದೇಹನ ನಾನಂತ ಹಿಡ್ಕೊಂಡು ಕೂತವ್ರಿಗೆ ಎಂದಿಗೆ ಸಮಾಧಾನ ಶಾಂತಿ ಸಿಗ್ಬೇಕ್ರಿ? ದೇಹಭಾವ ಹಿಡ್ಕೊಂಡ್ರೆ ದೇಹ ವಾಸನೆಗಳು ತಯಾರಕ್ಕವು. ವಿಷಯ ವಸ್ತುಗಳು ಸುಖ ಕೊಡ್ತಾವನು ತಪ್ಪು ತಿಳುವಳಿಕೆಯಿಂದ ಈ ವಿಷಯ ವಾಸನೆಗಳು ತಯಾರಾಕೊಂಡು ಕುಂತಾವನು. ಇವನು ಪೂರ್ಣ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊಂಡ. ವಿಷಯ ಭೋಗದ ವಾಸನೆಗಳನ್ನು ಈಗ ಸರಿಯಾದ ವೇಳೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಅವನು ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ನಿನಗೆ ನಿಜವಾದ ಸುಖ ಶಾಂತಿ ಅನುಭವ ಮಾಡ್ಕೊಳಿಕ್ ಬರ್ತದೆ. ತಿಳುವಳಿಕೆಯಿಂದ ಕರ್ಮ ಮಾಡಿದ್ರೆ ಮೋಕ್ಷ ಆಕೈತೆ ಅಂತ ತಿಳ್ಕೊಂಡವ್ರು ಕೆಲವರು, ಅರೆಮರಳರು, ಅರುವಚ್ಚರವ್ರು. ಏನ್ ನೀ ಯಾವ ಕರ್ಮ ಮಾಡಿದ್ರೂ ಅದಾಗುದಿಲ್ಲ. ಕರ್ಮದಿಂದ ನಿನಗೆ ಬಂಧನದ, ಕರ್ಮದಿಂದ ಅವಲೆ ಬಂಧ ಪರಿಯದು, ನಿರ್ಮಲ ಜ್ಞಾನದಿಂದಲ್ಲದೆ ಅಂತ. ನೀ ತಿಳಿದಾರ ಮಾಡು, ತಿಳಿಯಲೇರ ಮಾಡು, ಕರ್ಮ ನಿನ್ನ ಬಂಧನಕ್ಕೆ ಹಾಕೋದನ. ಏನ್ ಬೆಂಕಿ ತಿಳಿದ ಬಿಟ್ರು ಸುಡ್ತತಿ, ತಿಳಿಯಲೇ ಹಿಡಿದ್ರು ಸುಡ್ತತಿ. ಹೌದಿಲ್ಲ? ತಿಳಿದ ನೋಡೋಣ ಅಂದ್ರೆ ಅದು ಬಿಡ್ತತೆ ನೀನು. ಹಂಗೆ ಕರ್ಮ ತಿಳಿದು ಮಾಡಿದ್ರು ಬಂಧನ ಕೊಡ್ತೈತಿ, ತಿಳಿಯಲೇ ಮಾಡಿದ್ರು ನೀನು ಬಂಧ ಕೊಡುದನ, ಸಂಕಟ ಕೊಡುದನ. ಅದು
ಬೆಂಕಿಯಾಗಿ ತುಪ್ಪ ಹಾಕಿದ ಹೋಗತ್ತೇನೆ ಮಾಡಿದ ಪಾಪ. ನೀರಾ ಮುಳುಗಿರೋದು ಹೋಗತ್ತೇನೆ ಮೈಯನ್ ಹೆಳಸನ ಅದು ಹೋಗಕ್. ಪತ್ರಿ ಗಿಡ ತುಳಸಿ ಗಿಡ ಮುಕ್ತಿ ಕೊಡ್ತಾವನು, ಅವು ಮುಕ್ತಿ ಕೊಟ್ಟಿದ್ರೆ ಅವಕ್ಕೆ ಯಾಕೆ ಮುಕ್ತಿ ಆಗಿಲ್ಲ? ಮತ್ತು ಅದೇ ಜನ್ಮದಾಗ ಅದಾವಲ್ಲ. ಮುಕ್ತಿ ಮ್ಯಾಗ ನಾಯಿ ಹುಚ್ಚಿ ಹೋಯ್ತೈತಿ. ಮುಕ್ತಿ ಕಲ್ಲ ಅಂತ ಇರ್ತಾವ, ಮುಕ್ತಿ ಕಲ್ಲ ಅಂತಿರ್ತಾವ, ಅದ್ರ ಮ್ಯಾಗ ಹುಚ್ಚಿ ಹೋದಕ್ಕವು ನಾಯಿ ಇವು ಕಾಗಿ ಗುಬ್ಬಿ ಲದ್ದಿ ಹಾಕ್ತಾವ ಅದಕ್ಕೆ. ಆಕೈತಿನ ಅದು ಮುಕ್ತಿ ಕಲ್ಲಿಗೆ ಸುತ್ತ ಹಾಕಿಬಿಟ್ರೆ ಮುಕ್ತಿ ಆಕೈತಿ. ಆರಾಮು ಯಾವುದೇ ಕರ್ಮದ ಫಲ ಅಲ್ಲದು, ಯಾವುದೇ ಕರ್ಮದಿಂದ ತಯಾರು ಮಾಡೋದು ಉತ್ಪಾದ್ಯನೂ ಅಲ್ಲದು, ಸಂಸ್ಕಾರಿನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ. ಈ 4 ನಮೂನಿ ಕರ್ಮಗಳಿಂದ ತಯಾರು ಮಾಡ್ಲಿಕ್ಕೆ ಬರುದಿಲ್ಲ ಅದು. ಆರಾಮ್ ತಯಾರು ಮಾಡಿ ಅನುಭವ ಮಾಡ್ತಿರೋ ಏನೋ ಇದ್ದಕ್ಕಿದ್ದಂಗೆ ಅದನ್ನ ಅನುಭವ ಮಾಡ್ತಿರೋ ಹೇಳಿ. ನಿದ್ರಿ ಹೊಸದಾಗಿ ತಯಾರು ಮಾಡ್ತೀರಿ? ನಾನು ದಿನ ನಿತ್ಯ ಇದ್ದಕ್ಕಿದ್ದಂಗೆ ಅದನ್ನ ಅನುಭವ ಮಾಡ್ತೇವಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಅದನ್ನು ತಯಾರು ಮಾಡೋದು ತಡಿಪ ಮೊದಲಂತ ನಿರ್ಮಾಣ ಮಾಡಿ ಹೊಂತಿರ ಇಲ್ಲ. ಹಂಗೆ ಆರಾಮ್ ಇರ್ಬೇಕಾತಂದ್ರೆ ಯಾವಾಗಲೂ ರೆಡಿ ಇದ್ದದ್ದೇ, ಅದ್ರ ಕಡೆ ಎಲ್ಲ ಕೊಟ್ಟಾಗ ಅದು ಅನುಭವ ಬರ್ತದೆ. ಆರಾಮಂತ ಏನಾರು ನೆನಪು ಮಾಡಿದ್ರೆ ಆರಾಮ್ ಇರ್ತೈತೆ. ಎಲ್ಲ ಕಲ್ಪನಾ ಎಲ್ಲ ಅಡಿಗಿದಾಗ ಆರಾಮಿನ ಸೂತ್ರ ನಮಗೆ ಹತ್ತದ. ನಿಜದ ಕಡೆ ಲಕ್ ಕೊಟ್ಟಾಗ ನಮ್ಗೆ ಅದು ಹೊಳಿತೈತಿ ಹೊರತು ಅದ್ರ ಕಡೆ ಲಕ್ ಕೊಡದಾಗ ಏನೇನೋ ಮಾಡ್ಕೊತ ಕೂತರ ಅದು ಎಂದೂ ನಮ್ಗೆ ಅನುಭವ ಬರುವುದಿಲ್ಲ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ತರಿಪುದರಿದೆ. ಹೌದು, ನೀನ ಆನಂದ ಸ್ವರೂಪ ಇದೆಯಾ ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊಡು. ಮರ್ತಿ ಅದನ್ನ ನೀ ಅಲ್ಲದನ್ನ ನೀನಂತ ತಿಳ್ಕೊಂಡು ಅಜ್ಞಾನದಿಂದ ಮರ್ತ ಅಲ್ಲದನ್ನ ಹಿಡ್ಕೊಂಡು ತಿರ್ಗಾಕೈತಿ. ಇರುವನ್ನ ನಿರಂತರ ತಿಳುವಳಿಕೆ ಮಾಡ್ಕೊಳ್ಬೇಕು ನೋಡಿ, ಅದರ ಅಭ್ಯಾಸದಾಗ ಕೊಡಬೇಕು ನೋಡಿ. ಅಂದಾಗ ನಮಗೆ ಅದು ಅನುಭವ ಬರ್ತದೆ. ಕರ್ಮ ಅಂದ್ಕೂಲೆ ಬುದ್ಧಿ ಸಮ ಆಕೈತಿವ ಏನು ವಿಷಮ ಆಕೈತಿವ? ವಿಷಮದ ಕಡೆಗೆ ಬುದ್ಧಿ ಹೋತಂದ್ರೆ ನೆಮ್ಮದಿ ಎಲ್ಲಿ ಸಿಗ್ಬೇಕು ನೀವು? ಸಮದ ಕಡೆ ಲಕ್ಷ ಕೊಟ್ಟಾಗ ನಿನಗೆ ನೆಮ್ಮದಿ. ಸಮತ್ವಂ ಯೋಗ ಉಚ್ಯತೆ ಅಂದ. ಆರಾಮ ಅಂದ್ರೆ ಕಲ್ಪನಾ ಅನ್ನೋದು, ಎಲ್ಲ ಕಲ್ಪನಾ ಅಡಗಿದಾಗ ಅನುಭವ ಬರುವಂಥ ಸ್ಥಿತಿ ಅದು. ಕಾಮ ಸಂಕಲ್ಪ ವರ್ಜಿತ ಅಂತ. ಯಾವುದೇ ಬೈಕೆಗಳು ಇಲ್ಲದಂಗೆ ಮಾಡ್ಕೋಬೇಕು ನಾವು. ದೇಹ ಹಿಡ್ಕೊಂಡ ದೇಹದ ಅಭಿಮಾನ ತಾಳ್ತೇವೆ. ಎರಡೆಂಬುದು ಎಲ್ಲಿ ಬಂತು ಅಲ್ಲಿ ದುಃಖದ. ಏಕ ಸುಖಿ ದೋ ದುಃಖಿ ಅಂತ. ಏಕತ್ವದ ಅನುಭವ ಮಾಡಿಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನಮ್ಗೆ. ಅದ್ವೈತ ಮೇವಾ ಭಯಂ ಅಂತ ಯಾಕಂದ. ಏಕತ್ವದ ಅನುಭವ ಮಾಡಿಕೊಂಡಾಗ ನಿನಗೆ ಭಯಭೀತಿಯಿಂದ ಬಿಡುಗಡೆ. ಅದ್ವೈತ ಅಂದ್ರೆ ಎರಡಿಲ್ಲದ್ದು ಒಂದೇ ಏಕತ್ವದ ಅನುಭವ. ಭೇದಗಳೆಲ್ಲ ಅಡಗಿದಾಗ ಆರಾಮಿನ ಅನುಭವ ನಮಗೆ ಪ್ರತಿಯೊಬ್ಬರಿಗೆ ಆಕೈತಿ. ಸುಖದಿಂದ ಇರಬೇಕಂದ್ರೆ ಭೇದ ಬುದ್ಧಿಯನ್ನು ಕಳ್ಕೋದು. ಅಜ್ಞಾನದಿಂದ ನಿನ್ನಲ್ಲಿ ಭೇದ ಬುದ್ಧಿ ಉಂಟಾಗಿದೆ. ಎದ್ರ ಬಗ್ಗೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀ ಯಾರು ಯಥಾರ್ಥ ಜ್ಞಾನ ಮಾಡಿಕೊಂಡಾಗ ಭೇದ ಬುದ್ಧಿ ಎಲ್ಲ ಹೋಗ್ತೈತಿ. ಅವಾಗ ನಿಜವಾದ ಆನಂದವನ್ನು ಹೊಂದಲಿಕ್ಕೆ ಬರ್ತದೆ. ನಾ ಬೇರೆ ದೇವರು ಬೇರೆ ಅನ್ನೋ ತಿಳುವಳಿಕೆ ಎಲ್ಲಿ ಮಠ ಐತಿ ಅಲ್ಲಿ ಮಠ ನಿನಗೆ ನೆಮ್ಮದಿ ಅನ್ನೋದು ಇಲ್ಲ. ಇದ್ದ ಸಮಾಧಾನ ಕೆಡಿಸ್ಕೋತೀನಿ. ಸುಖ ಹೊಂದಲಿಕ್ಕೆ ಬರ್ರಿ ಅಂದ್ರೆ ಏನು? ಎಲ್ಲ ಅಭಿಮಾನ ಬಿಟ್ಟು ಇರುವುದು. ನೀ ಎಲ್ಲದನ್ನ ನೀನಂತ ಹಿಡ್ಕೊಂಡು ಕೂತಿಯಲ್ಲ, ಇದ ಅಭಿಮಾನ, ಇದ ಅಹಂಕಾರ. ಈ ದೇಹ ನಾನು ಅನ್ನೋದು ಅಹಂಕಾರ. ಇದು ನಾನು ಅನ್ನೋದನ್ನು ಬಿಟ್ಟಾಗ ಇದು ಅಹಂಕಾರ ನಾಶಕ. ನೀ ಎಲ್ಲದನ್ನ ನಾನು ಅಂತೀಯಲ್ಲ, ಇದು ಅಹಂಕಾರ. ನಿನಗೆ ನೀನಂದ್ರೆ ಅಹಂಕಾರ. ನಾನೇ ದೇವ್ರಂದ್ರೆ ಅಹಂಕಾರ ಅಲ್ಲ.
ಈ ದೇಹ ನಾನಂದ್ರೆ ಅಹಂಕಾರ ಬಂತು. ಏನ್ ನೀ ಏನಿದ್ದೆ ಅದನ್ನ ಬಿಟ್ಟು ಎಲ್ಲದನ್ನ ಹಿಡ್ಕೊಂಡ ಅಹಂಕಾರದೊಳಗೆ ನೀ ಒದ್ದಾಡ್ಲಿಕ್ಕೆ. ಅದಕ್ಕೆ ಎಲ್ಲದರ ಅಭಿಮಾನವನ್ನು ಕೈ ಬಿಡುವಂತ. ಅಭಿಮಾನ ಸೋಡ ಮುಕ್ತಿ ರೋಕಡ ಅಂತ. ಏನೇನು ತುಂಬ್ಕೊಂಡು ಕುಂತಿ ನೋಡು, ಎಷ್ಟೆಷ್ಟು ತುಂಬ್ಕೊಂಡು ಕುಂತಿ ಅದನ್ನೆಲ್ಲ ಕೈ ಬಿಡು. ತುಂಬ್ಕೊಂಡು ಕೂತಿ ಅಂದ್ರೆ ಅಜ್ಞಾನದೊಳಗೆ ಮುಳುಗಿ ಹೋಗ್ಬಿಡ್ತೀನಿ. ತುಂಬ್ಕೊಂಡು ಕುಂತದ್ದೆಲ್ಲ ಖಾಲಿ ಮಾಡು. ಮನಸ್ಸಿನಾಗ ಏನೇನು ತುಂಬ್ಕೊಂಡಿದ್ದಾನೆಲ್ಲ ಖಾಲಿ ಮಾಡು. ನೀನ ಮುಕ್ತದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ನೀವು ದೇವರಲ್ಲ ಅಂತ ತಿಳ್ಕೊಂಡು ದೇವ್ರ ನಡ್ಕೊಳಕ್ ಹೊಂಟಿದ್ವಿ. ದೇವ್ರ ನೀನನ್ನು ತಿಳುವಳಿಕೆ ಆದ್ರೆ ಯಾರಿಗೆ ನಡ್ಕೊಳಕ್ ಹೋಗೋರು? ತಿಳಿದರೆ ತಾನೇ ದೇವರು, ತಿಳಿಯದಿರ್ದರೆ ಎಲ್ಲಿದಾನ ತೊಕ್ಕಿ ದೇವರು ಅರ್ಪಿಸಲರಿಯ. ಅದ ನಿಮ್ ಕೇಳಿ ಬ್ರಹ್ಮಾರ್ಪಣದೋಳು ಹುರುಳಿಲ್ಲ ಅಂತ. ಅದಕ್ಕೆ ಅದ್ರಾಗ ಏನೂ ಹುರುಳಿಲ್ಲ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊ. ನೀನೇ ಆ ಪರಬ್ರಹ್ಮ ಸ್ವರೂಪನಿದ್ದಿ ಅನ್ನೋ ಅನುಭವ ನಿನಗೆ ಬಂತಂದ್ರೆ ಅನ್ಯದ್ರ ಕಡೆ ನೋಡ್ಕೋ, ಬೇಡ್ಕೊಳ್ದದು ಎಲ್ಲಿ ಉಳಿತೈತಿ ಹೇಳಿ. ಎತ್ತ ಹೊಳ್ಳಿ ನೋಡುದು ನಾವು. ಏನ್ ನೀವು ದೇವರಲ್ಲ ಅಂತ ತಿಳ್ಕೊಂಡು ದೇವರಲ್ಲ ನಡ್ಕೊಳಕ್ ಹೊಂಟಿರಿ. ಚಂದಾಚಯ ಮಾಡ್ಕೊಂಡು ಬಂದು ಕುಂತ್ರಿ ಯಾರು ಕೇಳ್ತಾರೆ ನಿಮ್ಗೆ? ಇಲ್ಲಿ ಚಂದಾಳ್ಗೊಂಡು ಬಂದು ಕುಂತಾವ ಅಂತ ತಿಳಿತಾರೆ. ಅಧ್ಯಾತ್ಮ ಒಳಗಿರ್ತೇನ್ರಿ ಚಂದಾಚಯ. ಹಸಿಗೇಡಿ ತಂದು ಮನ್ಯಾಗಿಟ್ಟು ಚಂದಕ್ಕೆ ಬಿದ್ದೆ ಅಂದ್ರೆ ಚೌಗೆಟ್ಟು ಹೋಗಿ ನೋಡು. ಏನ್ ಚಂದ ನಿನ್ನೊಳಗದ, ಅನ್ಯದ್ರ ಹುಡುಕಿರ ಸಿಗುದಿಲ್ಲ. ಸತ್ಯವೇ ಸುಂದರವಾದದ್ದು. ನೀ ಇದ್ದಾಗ ನಿನಗೆ ಇದಕ್ಕೆ ಸುಂದರತ್ವ, ನೀನ ಇರ್ಲಿಲ್ಲ ಅಂದ್ರೆ ಇದಕ್ಕೆಲ್ಲಿ ಮಹತ್ವ ಐತಿ? ಎಷ್ಟು ಶೃಂಗಾರ ಮಾಡಿದ್ರೆ ಏನಾಗುತ್ತೆ? ಏನ್ ದೇವಂದ್ರೆ ಜ್ಞಾನ. ಯಾವ ಜ್ಞಾನ? ತನ್ನ ಜ್ಞಾನ. ಏನ್ ತಿಳುವಳಿಕೆಗೂ ಅಭಿಷೇಕ ಮಾಡ್ತೀನಿ. ತಿಳುವಳಿಕೆಗೆ ಅವಯವ ಅದಾವನು, ಅರಿವಿಗೆ ಅವಯವ ಅದಾವನು. ದೇವರಿಗೆ ಅಭಿಷೇಕ ಮಾಡಿ ದೇವರಿಗೆ ಅವಯವ ಅದಾವನು. ಅದೇ ಹಂಗೆ ದೇವ್ರ ಆಕೈತಿ ಅವಯವ ಇದ್ದದ್ದು. ಶರೀರಕ್ಕೆ ಅವಯವ ಅದಾವ. ಶರೀರ ಧಾರಣ ಮಾಡಿ ನಾವು ಹಂಗೆ ಸಮಾಧಾನ ಇರ್ತೈತಿ ಅವಂಗ. ಅಲ್ಲ, ಯಾವುದೇ ಶರೀರ ಧಾರಣ ಮಾಡಿ ಜೀವಂತ ಶರೀರ ಐತಿ ಅಂದ್ರೆ ಅದ ಅದೇ ಸುಖ ಕೊಡ್ತೈತೆ ನಿನಗೆ. ಆ ಶರೀರ ಭಾವ ಬಿಟ್ಟಾಗ ನಿನಗೆ ಆನಂದ ಅನುಭವ ಬರ್ತದೆ. ಏನ್ ಈ ಶರೀರ ಸುಖ ಕೊಡ್ತೈತೆ ಅಂತ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂತೇವೆ. ಇದನ್ನ ಏನ್ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ಇದ್ರ ಬೆಣ್ಣು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಕೈಯಾಗಿ ಬೆಂಕಿ ಹಿಡ್ಕೊಂಡ್ರೆ ತನಗಿರೋದ್ರೆ ಸಾಧ್ಯ ಐತೇನು? ಹಂಗೆ ಮನಸ್ಸಿನಾಗಿ ಶರೀರ ಹಿಡ್ಕೊಂಡು ನಾವು ಆರಾಮಿರ್ಬೇಕಂದ್ರೆ ಸಾಧ್ಯ ಐತೇನು? ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ದೇಹ ಭಾವವನ್ನು ಅಳಿ, ದೇವನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಎಂದೆಂದು ಬರಬಾರ್ದು ಈ ದೇಹ ನಾನನ್ನೋ ಭಾವ ಪುನಃ ಬರಬಾರ್ದು ನಿನಗೆ. ಹಂಗೆ ಇದ್ರ ಬಗ್ಗೆ ಚಂದ ಕೇಳಿದೆ. ನೆರೆ ಕೇಳು, ಕೇಳ್ತದನು ಅರಿತದನು ಒಮ್ಮೆಯೂ ಮರೆಯದಿರುವಂತ. ನೀ ಯಾರಿದ್ದಿ, ನಿನ್ನ ನಿಜ ಸ್ವರೂಪ ಏನಿದ್ದಿ ಐತಿ ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಚಂದ ಕೇಳು. ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅವಾಗ ಇದನ್ನೆಲ್ಲ ಕೈ ಬಿಡೋದು. ತ್ವರೆ ಮನಸ್ಸಿನ ಎಲ್ಲದನ್ನೆಲ್ಲ ಕೈ ಬಿಡೋ. ವಿಷಯ ವಸ್ತು ನಿನ್ನಿಂದ ಅರಿವಿಸ್ಕೊಳ್ಳೋದೆಲ್ಲ ವಿಷಯ ಅದು. ಅದಕ್ಕೆ ತ್ವರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲಿ ನೀನೇ ಸುಖಿಯಪ್ಪೆ ಅಂತ. ಸುಖದಿಂದ ಇರ್ಬೇಕಾತಂದ್ರೆ ವಿಷಯ ಚಿಂತನೆಯನ್ನು ಕೈ ಬಿಡೋದನ್ನು. ಅವು ನಿನ್ನನ್ನು ಅವಲಂಬಿಸಿಕೊಂಡ ವಿಷಯ ವಸ್ತುಗಳದ ಹೊರತು ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡ ನೀನಿಲ್ಲ. ಏನ್ ಆ ವಿಷಯ ವಸ್ತುಗಳು ಇಲ್ಲೇ ನಿನಗೆ ಇರಾಕ್ ಬರ್ತೈತಿ. ನಿನ್ನನ್ನು ಅವಲಂಬಿಸಿಕೊಂಡ ಆವದಾವ ಹೊರತು ಅದನ್ನು ಅವಲಂಬಿಸಿಕೊಂಡ ನೀನಿಲ್ಲ. ನಿತ್ಯಾಗ ಯಾವ ವಿಷಯ ವಸ್ತುಗಳು ಇದ್ದಿದ್ದಿಲ್ಲ, ಆವಾಗ ಆರಾಮ ಇದ್ದಿಲ್ಲ. ಏನು ಅವಲಂಬಿಸಿಕೊಂಡು ಆರಾಮಿದ್ದೆ ಅಂದ್ರೆ ಏನು ಇದ್ದಿದ್ದಿಲ್ಲ, ಆರಾಮಿದ್ದೆ. ಅಲ್ಲಿ ತಿಳಿಯಲೇ ತಿಳಿದ ಜ್ಞಾನದಿಂದ ನಾವು ಏನನ್ನು ಜಗತ್ತಿನ ಯಾವ ವಸ್ತು ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಳ್ಳದೆ ಆರಾಮ ಇರಾಕ್ ಬರ್ತೈತಿ ಅನ್ನೋದನ್ನು
ಅನುಭವಿಗಳು ಇದ್ದು ತೋರ್ಸ್ಯಾರ. ಭಾವರಹಿತ ಆಗಿ ಉಳಿಬೇಕಲ್ಲ. ನೀ ಭಾವಿಸ್ಕೊಂಡು ಕೂತೆ ಅಂದ್ರೆ, ಭಾವಿಸ್ಕೊಂಡು ಕೂತ್ರೆ ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾ, ತೋರಿಕೆ ಅದು. ಭಾವರಹಿತ ಆದಾಗ ಏನ್ ಎಲ್ಲ ಭಾವದೊಳಗದ ಎಲ್ಲ ಇದು. ಏನ್ ಭಾವಾತೀತ ಆದಾಗ ನಿನಗೆ ಪೂರ್ಣ ಇರುವಿನ ಅನುಭವ ಆಕೈತಿ. ಭಾವ ಬತ್ತಿದ ಸ್ಥಿತಿಗೆ ಸಮಾಧಿ ಅಂತಂದ್ರು. ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾ, ತೋರಿಕೆ ಅದು. ಏನ್ ಅದಕ್ಕೆ ಭಾವನೆಗಳನ್ನೆಲ್ಲ ಅಡಗಿಸೋನು, ತೋರ್ದಂಗೆ ಮಾಡ್ಕೋ. ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ. ಜೀವನದ ಅದು ಭಾವದೊಳಗದ. ಜೀವಭಾವ ಪರಮಭಾವ ಎರಡೂ ಅಳದಾಗ ಅದು ಆವಾಗ ನಿನಗೆ ನಿಜದ ಅನುಭವ. ನಿನಗೆ ಜೀವ ಪರಮರೆಂಬುಭಯ ವಾಸನೆ ದೋರಿ ಮುಳಿಯದೆ. ನಾ ಜೀವ ಪರಮ ಅನ್ನೋ ಭಾವ ಎರಡೂ ಅಡಿಗೆ ಉಳಿದಾಗ, ಆ ಭಾವ ಎರಡೂ ಭಾವ ಅಡಗಿದಾಗ ನಿನಗೆ ಯಥಾರ್ಥವಾದ ಇರುವಿನ ಅನುಭವ ನಿನಗೆ. ಅಲ್ಲಿ ಮಠ ನೀ ಮತ್ತು ದುಃಖ ಹೊಂದುದನ ಏನ್ ಬೇಡ. ಸಕಲ